ನಿಮ್ಮೆಲ್ರಿಗೂ ನಮಸ್ಕಾರ. ಝೀರೋದಾ ಮಾರ್ಕೆಟ್ಸ್‌ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತು ನಾನು ನಿಮ್ಮ ಹತ್ರ 2 ಇಂಪಾರ್ಟೆಂಟ್ ಆದ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಮೊದಲನೇದಾಗಿ ಟ್ಯಾರಿಫ್ ಗ್ಲೋಬಲ್ ಎಕಾನಮಿಯನ್ನ ಹೇಗೆ ಹಾಳು ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಇದಾದ್ಮೇಲೆ ಎಲೆಕ್ಟ್ರಿಸಿಟಿಯ ಭವಿಷ್ಯ, ಪ್ರಪಂಚ ಹೇಗೆ ಪವರ್ ಅಪ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಹಣಕಾಸಿನ ವಿಷಯ ಆಗಿರ್ಬೋದು, ಹಾಗೆ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗುವಂತಹ ಚೇಂಜಸ್ ಬಗ್ಗೆ ನಾವಿಲ್ಲಿ ಡೀಟೇಲ್ಡ್ ಆಗಿ ಮಾತಾಡ್ತೀವಿ. ಇವತ್ತು 9th ಏಪ್ರಿಲ್ ವೆಡ್ನೆಸ್ಡೇ. ನಾನು ನಿಮ್ಮ ಹೋಸ್ಟ್ ಚಂದನಾ ಗೌಡ. ಟ್ಯಾರಿಫ್ ಯಾಕಿಷ್ಟು ದೊಡ್ಡ ವಿಷಯ? ಇಡೀ ಪ್ರಪಂಚ ಟ್ರಂಪ್ ಟ್ಯಾರಿಫ್ ವಿಷಯದಲ್ಲಿ ಹೇಗೆ ತಲೆ ಕೆಡಿಸ್ಕೊಂಡಿದೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಇದು ಒಂಥರ ಫೈನಾನ್ಷಿಯಲ್ ಅಪೋಕ್ಲಿಪ್ಸ್ ತರ ಕಾಣಿಸ್ತಿದೆ ನೋಡಿ. ಸ್ಟಾಕ್ ಮಾರ್ಕೆಟ್ಸ್ ಪೂರ್ತಿ ರೆಡ್ ಅಲ್ಲಿದೆ. ಮತ್ತೆ ಹಲವು ಬಿಸ್ನೆಸ್ಗಳು ಕ್ರಿಪ್ಟಿಕ್ ಸ್ಟೇಟ್ಮೆಂಟ್ಸ್ ಕೂಡ ಕೊಡ್ತಿದ್ದಾರೆ, ಹೇಗೆ ತಮ್ಮ ಸಪ್ಲೈ ಚೈನ್ಸ್ ಅನ್ನ ರಿಸ್ಟ್ರಕ್ಚರ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಹಾಗೇನೆ ಜನರು ದಿನವಿಡೀ ಸಪ್ಲೈ ಚೈನ್ಸ್ ಬಗ್ಗೆ ಯೋಚನೆ ಮಾಡ್ತಾ ಕೂರಲ್ಲ ಅಲ್ವಾ? ನೋಡಿ, ಗ್ಲೋಬಲ್ ವ್ಯಾಲ್ಯೂ ಚೈನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಅವು ಎಷ್ಟು ಕ್ರಿಟಿಕಲ್, ಅವು ಎಷ್ಟು ವಿಸ್ತಾರವಾಗಿ ಹರಡ್ಕೊಂಡಿದೆ, ಅಥವಾ ಒಂದು ಕ್ರೈಸಿಸ್ ಯಾವ ರೀತಿ ಬರ್ಬೋದು, ಇಷ್ಟು ಕಷ್ಟ ಬಂದಾಗ ಏನ್ ಆಗ್ಬೋದು ಅಂತ ಅಂದಾಜು ಮಾಡೋದು ತುಂಬಾನೇ ಕಡಿಮೆ ಸುಲಭ. ಗ್ಲೋಬಲ್ ಸಪ್ಲೈ ಚೈನ್ಸ್ ಆರ್ ಅ ಮಿರಾಕಲ್ ಆಫ್ ಮ್ಯಾನ್ ಕೈಂಡ್. ನೋಡಿ, ಮಾಡರ್ನ್ ಕಾಮರ್ಸ್ ಅಂತ ಅಂದ್ರೆ ಆಧುನಿಕ ವ್ಯಾಪಾರ ಅಸ್ತಿತ್ವದಲ್ಲೇ ಇರೋದು ಅಂತ. ಗ್ಲೋಬಲ್ ವ್ಯಾಲ್ಯೂ ಚೈನ್ಸ್ ಇದರಲ್ಲಿ ಕೂಡ ಇರುತ್ತೆ. ಇನ್ನು ಮಾಡರ್ನ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಒಂಥರ ದೊಡ್ಡ ಲೆಗೋ ಇನ್ಸ್ಟಾಲೇಷನ್ಸ್ ಇದ್ದ ಹಾಗೆ. ಸುಮಾರು 70 ವರ್ಷಗಳ ಹಿಂದೆ ಎಕನಾಮಿಸ್ಟ್ ಲಿಯೋನಾರ್ಡ್ ರೀಡ್ ಹೇಳ್ದ ಹಾಗೆ, ಒಂದೇ ಒಂದು ಸೀಸದ ಪೆನ್ಸಿಲ್ ಅನ್ನ ಸ್ಕ್ರಾಚ್ ಇಂದ ಹೇಗ್ ಮಾಡೋದು ಅಂತ ತಿಳ್ಕೊಂಡಿರೋರು ಒಬ್ಬ ವ್ಯಕ್ತಿನೂ ಕೂಡ ಜೀವಂತವಾಗಿ ಇಲ್ಲ ಅಂತ. ಪೆನ್ಸಿಲ್ ಮಾಡೋದು ಅನ್ನೋದು ಲಕ್ಷಾಂತರ ಜನರ ನಡುವಿನ ಒಂದು ಕೊಲಾಬ್ರೇಟಿವ್ ಎಕ್ಸಸೈಸ್ ಅಲ್ವಾ? ಅವರಲ್ಲಿ ಕೆಲವರು ಮರ ಕಡಿತಾರೆ, ಕೆಲವರು ಜೇಡಿ ಮಣ್ಣನ್ನ ಅಗಿತಾರೆ, ಕೆಲವರು ಕಚ್ಚಾ ಗ್ರಾಫೈಟ್ ಅನ್ನ ಗಣಿಗಾರಿಕೆ ಮಾಡ್ತಾರೆ. ಹೀಗೆ ಈ ಜನರಲ್ಲಿ ಯಾರಿಗೂ ಆ ಸಂಪೂರ್ಣ ಸಪ್ಲೈ ಚೈನ್ಸ್ ನ ಒಂದು ಸ್ಮಾಲೆಸ್ಟ್ ಸಿಲ್ವರ್ ಹೆಚ್ಚು ಕಾಣಿಸೋದೇ ಇಲ್ಲ. ಆದ್ರೂ ಒಟ್ಟಿಗೆ ಸೇರುವ ಮೂಲಕ ನಾವು ನೋಡಿದಾಗ ಅವರು ಪ್ರತಿದಿನ ಲಕ್ಷಾಂತರ ಪೆನ್ಸಿಲ್ಗಳನ್ನ ತಯಾರಿಸ್ತಿರ್ತಾರೆ. ಪೆನ್ಸಿಲ್ಗಳಿಗೆ ಯಾವುದು ಸತ್ಯವೋ, ಅದು ಯಾವುದು ಸಾಮಾನ್ಯವಾಗಿ ಬರುತ್ತೋ, ಇಲ್ಲ ಯಾರು ಟೇಕನ್ ಫಾರ್ ಗ್ರಾಂಟೆಡ್ ಆಗಿರುತ್ತೋ ಅದು ಕೂಡ ಗೊತ್ತಿರಲ್ಲ. ಅಂದ್ರೆ ಅಡ್ವಾನ್ಸ್ಡ್ ಪ್ರಾಡಕ್ಟ್ಸ್ ಅಲ್ಲಿ ನೋಡೋದಾದ್ರೆ ಮಿಲಿಯನ್ ಪಾಲು ಸತ್ಯ ಆಗಿರುತ್ತೆ. ಕಾರ್ ಬ್ಯಾಟರೀಸ್ ಇಂದ ಹಿಡಿದು ಮೊಬೈಲ್ ಫೋನ್ಸ್ ವರೆಗೂ ಕೂಡ ಇದು ಸತ್ಯ. ಪ್ರಪಂಚದಲ್ಲಿ ಕೆಲವು ಸ್ಥಳಗಳಿದೆ, ಅವು ಆ ದೊಡ್ಡ ಲೆಗೋ ಇನ್ಸ್ಟಾಲೇಷನ್ಸ್ ನ ಒಂದೇ ಒಂದು ನಿರ್ದಿಷ್ಟ ಭಾಗವನ್ನ ಮಾಡೋದ್ರಲ್ಲಿ ಅಂದ್ರೆ ವರ್ಲ್ಡ್ ಬೀಟಿಂಗ್ ಎಕ್ಸ್ಪರ್ಟೈಸ್ ಅನ್ನ ಹೊಂದಿದೆ. ಅವುಗಳ ಪ್ರಾಡಕ್ಟ್ಸ್ ಅವನ್ನಷ್ಟೇ ನೋಡಿದ್ರೆ ತುಂಬಾನೇ ಸಾಮಾನ್ಯವಾಗಿ ಕಾಣಿಸ್ಬೋದು. ಫಾರ್ ಎಕ್ಸಾಂಪಲ್, ನೀವು ಒಂದು ಇಡೀ ಬಿಸ್ನೆಸ್ ಅನ್ನ ಕೇವಲ ಒಂದು ತುಂಬಾನೇ ನಿರ್ದಿಷ್ಟವಾದ ಸ್ಪ್ರಿಂಗ್ ಮಾಡೋದ್ರ ಬಗ್ಗೆ ಸುತ್ತಾನೆ ನಡೆಸ್ತಿರ್ತೀರಾ ಅಂತ ಅನ್ಕೊಳ್ಳಿ. ಅದು ಕೇವಲ ಐಫೋನ್ ನಲ್ಲಿ ಬಳಸೋ ಆಕ್ಸಿಲರೋಮೀಟರ್ಸ್ ಮಾಡೋಕೆ ಮಾತ್ರ ಹೋಗುತ್ತೆ. ಆಕ್ಸಿಲರೋಮೀಟರ್ ಅನ್ನೋದು ಫೋನ್ ನ ಚಲನೆಯನ್ನ ಅಳೆಯೋ ಒಂದು ಸಣ್ಣ ಪಾರ್ಟ್. ಯೋಚನೆ ಮಾಡಿ, ಟೊಯೋಟಾ ಫಾರ್ ಎಕ್ಸಾಂಪಲ್ ತನ್ನ ಕಾರುಗಳನ್ನ ಮಾಡೋದಕ್ಕೆ 4 ಲಕ್ಷ ಬೇರೆ ಬೇರೆ ಪ್ರಾಡಕ್ಟ್ಸ್ ಅನ್ನ ಸೋರ್ಸ್ ಮಾಡ್ಕೊಳ್ಳುತ್ತೆ. ಇನ್ನು ಬೋಯಿಂಗ್ ಅನ್ನ ನೋಡಿದಾಗ ತನ್ನ ಏರೋಪ್ಲೇನ್ಸ್ಗೆ 6 ಮಿಲಿಯನ್ ಅಂದ್ರೆ 60 ಲಕ್ಷ ಬೇರೆ ಬೇರೆ ಕಾಂಪೊನೆಂಟ್ಸ್ ಅನ್ನು ಕೂಡ ಸೋರ್ಸ್ ಮಾಡ್ಕೊಳ್ಳುತ್ತೆ. ಅವ್ರು ಏನ್ ಮಾಡಿದ್ರು ಕೂಡ ಅದು ಸಪ್ಲೈಯರ್ಸ್ ನ ಲೇಯರ್ಸ್ ಅಂಡ್ ಲೇಯರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ? ಇದನ್ನ ನಿಮ್ ತಲೆಗೆ ಹತ್ತಿಸ್ಕೊಳ್ಳೋದ್ರಿಂದ ಇನ್ನೂ ಕೂಡ ಕಷ್ಟ ಆಗುತ್ತೆ. ಇಲ್ಲಿದೆ ನೋಡಿ ಒಂದು ಸರಳ ಸಪ್ಲೈ ಚೈನ್ಸ್ ನ ಇಲಿಸ್ಟ್ರೇಷನ್. ಇದು ಸಪ್ಲೈಯರ್ ಸಂಖ್ಯೆ ಎಷ್ಟು ಬೇಗನೆ ಮಲ್ಟಿಪ್ಲೈ ಆಗುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸುತ್ತೆ. ಬೇರೆ ಸಪ್ಲೈಯರ್ಸ್ ಕೂಡ ತಮ್ಮದೇ ಆದ ಕಾಂಪೊನೆಂಟ್ಸ್ಗೆ ಇದೇ ತರ ಮಾಡ್ತಾರೆ. ಆ ಎಲ್ಲ ಸಪ್ಲೈಯರ್ಸ್ ಪ್ರಯತ್ನದಿಂದ ನಾವು ನೋಡಿದಾಗ ಎಲ್ಲವನ್ನೂ ಕೂಡ ಒಟ್ಟಿಗೆ ಸೇರಿಸಿದಾಗ ತುಂಬಾನೇ ಕಾಂಪ್ಲಿಕೇಟೆಡ್ ಪ್ರಾಡಕ್ಟ್ಸ್ ಮಾಡೋದು ಒಟ್ಟಾರೆಯಾಗಿ ತುಂಬಾ ಕಡಿಮೆ ಹಾಗೂ ಬೇಗ ಆಗತ್ತೆ. ಅದಕ್ಕಾಗಿಯೇ ನೋಡಿ, ನೀವು ಒಂದು ಪೂರ್ತಿ ಫೋನ್ ಅಂದ್ರೆ ಒಂದು ಕಂಪ್ಯೂಟರ್ ಕಮ್ಯುನಿಕೇಶನ್ಸ್ ಡಿವೈಸ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಮ್ಯೂಸಿಕ್ ಸಿಸ್ಟಮ್ ಮತ್ತು ಇನ್ನೂ 10 ವಿಷಯಗಳನ್ನ ಒಂದರಲ್ಲೇ ಸೇರಿಸೋದು, ಅದನ್ನ ಕೇವಲ ಕೆಲವು ಸಾವಿರಾರು ರೂಪಾಯಿಗಳಿಗೆ ಪಡ್ಕೊಳ್ಬಹುದು. ಇಲ್ಲೊಂದು ಕ್ಯಾಚ್ ಇದೆ, ಇದು ಕೆಲಸ ಮಾಡೋದು ಕೇವಲ ವ್ಯಾಲ್ಯೂ ಚೈನ್ಸ್, ಕೆಲಸ ಮಾಡೋ ಆ ದೊಡ್ಡ ಪ್ರಮಾಣದಿಂದಾಗಿ ಮಾತ್ರ. ಈಗ ನಾವು ಜೀವನ ಮಾಡೋ ದಕ್ಷಿಣ ಕರ್ನಾಟಕದಲ್ಲಿ ಮಾರಾಟ ಆಗೋ ಫೋನ್ಗಳಿಗೆ ಆಕ್ಸಿಲರೋಮೀಟರ್ ಸ್ಪ್ರಿಂಗ್ಸ್ ಮಾಡೋದು ನಿಜವಾಗಿಯೂ ಒಂದು ಲಾಭದಾಯಕ ಬಿಸ್ನೆಸ್ ಐಡಿಯಾ ಅಲ್ಲ. ಆದ್ರೆ ಅದನ್ನೇ ನೀವು ಪ್ರಪಂಚದಲ್ಲಿ ಮಾರಾಟ ಆಗೋ ಪ್ರತಿ ಫೋನ್ ನ ಒಂದು ದೊಡ್ಡ ಭಾಗಕ್ಕೆ ಮಾಡೋಕೆ ಹೋದ್ರೆ, ಅಂದ್ರೆ ಇದಕ್ಕಿಂತ ನಿಮ್ ಹತ್ರ ಒಂದು $1 ಮಿಲಿಯನ್ ಬಿಸ್ನೆಸ್ ಪ್ಲಾನ್ ಇರತ್ತೆ. ಈಗ ನಮ್ಮ ಭಾರತ ಗ್ಲೋಬಲ್ ವ್ಯಾಲ್ಯೂ ಚೈನ್ಸ್ ನ ಭಾಗವಾಗಿ ತನ್ನನ್ನ ಸ್ಥಾಪಿಸಿಕೊಳ್ಳಲು ಪ್ರಯತ್ನಿಸ್ತಿದೆ ಅಂತ ನೀವು ಹೆಡ್ಲೈನ್ಸ್ ಅಲ್ಲಿ ಕೇಳಿದಾಗ ಅವರು ಮಾತಾಡ್ತಿರೋದು ಇದ್ರ ಬಗ್ಗೆನೆ. ಅಂದ್ರೆ ಅತ್ಯುತ್ತಮವಾದ ಎಕ್ಸಲೆಂಟ್ ಹೈಪರ್ ಸ್ಪೆಷಲೈಸ್ಡ್ ಬಿಸ್ನೆಸ್ ಆಗಿರ್ಬೋದು, ಇದನ್ನ ಸೃಷ್ಟಿಸೋದು ಹೇಗೆ? ಅವು ದೊಡ್ಡ ಗಾತ್ರದ ಸಪ್ಲೈ ಚೈನ್ಸ್ ನ ಸಣ್ಣ ಭಾಗಗಳಾಗಿರುತ್ತೆ. ಅದಕ್ಕೋಸ್ಕರನೇ ಗ್ಲೋಬಲ್ ಸಪ್ಲೈ ಚೈನ್ ಸ್ಕೇಲ್ ಆಗಿರ್ಬೋದು ಮತ್ತೆ ಎಫಿಷಿಯನ್ಸಿ ಒಂದೇ ನಾಣ್ಯದ 2 ಮುಖಗಳು ಇದ ಹಾಗೆ.
ಈ ಸಪ್ಲೈ ಚೈನ್ಸ್ಗಳು ನಂಬಲಾಗದಷ್ಟು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಇದರ ರಿಸಲ್ಟ್ಸ್ ಅಂದ್ರೆ ಪರಿಣಾಮಗಳನ್ನ ನೋಡಿದಾಗ ಡ್ರಾಮ್ಯಾಟಿಕ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಸ್ಮಾರ್ಟ್ ಫೋನ್ ಸಪ್ಲೈ ಚೈನ್ ಅಲ್ಲಿನ ಒಬ್ಬ ಸಪ್ಲೈಯರ್ಗೆ ಕೇವಲ 5 ಸೆಂಟ್ ಬೆಲೆಯ ಒಂದು ಕೆಪಾಸಿಟರ್ ಅನ್ನ ಸೋರ್ಸ್ ಮಾಡೋಕೆ ಅಂದ್ರೆ ತರಿಸ್ಕೊಳ್ಳೋದಕ್ಕೆ ಸಮಸ್ಯೆ ಆದ್ರೆ ಅದು $1,000 ಬೆಲೆಯ ಫೋನ್ಗಳ ಪೂರ್ತಿ ಶಿಪ್ಮೆಂಟ್ಸ್ ಅನ್ನೇ ಬ್ಲಾಕ್ ಮಾಡಬಹುದು. ಇದರ ಹಿಂಟ್ಸ್ ನಾವು ಕೋವಿಡ್-19 ಪ್ಯಾಂಡಮಿಕ್ ಸಮಯದಲ್ಲಿ ನೋಡಿದೀವಿ ಅಲ್ವಾ. ಪ್ರಪಂಚದಾದ್ಯಂತ ಜನರು ಮನೆಯಿಂದ ಕೆಲಸ ಮಾಡಲು ಶುರು ಮಾಡಿದಾಗ, ಹಾಗೇನೆ ನಾವು ವರ್ಲ್ಡ್ ವೈಡ್ ನೋಡಿದಾಗ ಕಂಪ್ಯೂಟರ್ಸ್ಗೆ ದೊಡ್ಡ ಪ್ರಮಾಣದಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಯಿತು. ಚಿಪ್ ಮ್ಯಾನುಫ್ಯಾಕ್ಚರರ್ಸ್ ತಮ್ಮ ಪ್ರೊಡಕ್ಷನ್ ಅನ್ನ ಈ ಸೆಗ್ಮೆಂಟ್ ಕಡೆಗೆ ತಿರುಗಿಸಲು ಶುರು ಮಾಡಿದ್ರು ಕೂಡ. ಅದೇ ಸಮಯದಲ್ಲಿ ಕಾರ್ ಮ್ಯಾನುಫ್ಯಾಕ್ಚರರ್ಸ್ ಟೆಂಪ್ರರಿಯಾಗಿ ಚಿಪ್ಸ್ಗೆ ಆರ್ಡರ್ಸ್ ಕೊಡೋದನ್ನ ನಿಲ್ಲಿಸ್ಬಿಟ್ರು. ಆದ್ರೆ ಕೆಲವು ತಿಂಗಳು ನಂತರ ಅವರು ಪ್ರೊಡಕ್ಷನ್ ಅಂದ್ರೆ ರೆಸ್ಯೂಮ್ ಮಾಡಿದಾಗ ಚಿಪ್ಸ್ ಲಭ್ಯನೇ ಇರ್ತಿರ್ಲಿಲ್ಲ. ಈಗ ನೋಡಿ, ಚಿಪ್ಸ್ ಕಾರುಗಳನ್ನ ನಾವು ತಗೊಂಡ್ರೆ ಅಷ್ಟೇನೋ ದೊಡ್ಡ ಭಾಗವಲ್ಲ. ಅವು ಪವರ್ ಸ್ಟೀರಿಂಗ್ ಆಗಿರ್ಬೋದು, ಸೆನ್ಸರ್ಸ್ ಆಗಿರ್ಬೋದು, ಮತ್ತೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ಸ್ ತರದ ವಿಷಯಗಳನ್ನ ನಡೆಸುತ್ತೆ. ಹಾಗೇನೆ ಈ ಒಂದು ಕಾರಿನ ಕಾಸ್ಟ್ ನಾವು ನೋಡಿದಾಗ 5 to 10% ಹೆಚ್ಚೇನೂ ಇರೋದಿಲ್ಲ. ಆದ್ರೆ ಚಿಪ್ಸ್ ಇಲ್ಲದೆ ನೀವು ಕಾರುಗಳನ್ನ ಮಾಡೋಕೆ ಆಗಲ್ಲ. ಹಾಗಾಗಿ ಚಿಪ್ಸ್ ಸಿಗೋದು ಕಷ್ಟ ಆಗ್ತಿದ್ದ ಹಾಗೇನೆ ಗ್ಲೋಬಲ್ ಆಟೋಮೊಬೈಲ್ ಪ್ರೊಡಕ್ಷನ್ 26% ಅಷ್ಟು ಕುಸಿದೋಯ್ತು. ಕಾರುಗಳ ಬೆಲೆ ವರ್ಷಗಳ ಆದ್ಮೇಲೆ ವಿಪರೀತವಾಗಿ ಏರಿಳಿತವಾಗೋಯ್ತು. ನೋಡಿ, ಕಳೆದ ವರ್ಷದ ಕೊನೆಯಲ್ಲಿ ನಾವು ನೋಡಿದಾಗ ಸ್ವಲ್ಪ ಸಮಾಧಾನವಾಗಿತ್ತು ಅಷ್ಟೇ. ಅದಕ್ಕೋಸ್ಕರನೇ ನೀವು ವರ್ಲ್ಡ್ ಟ್ರೇಡ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ತುಂಬಾ ಸಿಂಪಲ್ ಆಗಿರೋ ಇಂಟ್ಯೂಷನ್ಸ್ ಕೆಲಸ ಮಾಡಲ್ಲ ಬಿಡಿ. ಸಪ್ಲೈ ಚೈನ್ಸ್ಗಳು ಕಾಂಪ್ಲೆಕ್ಸ್ ಆಗಿದೆ ಮತ್ತೆ ಒಂದಕ್ಕೊಂದು ತುಂಬಾ ಅಂಟ್ಕೊಂಡಿದೆ. ವರ್ಕ್ ಫ್ರಮ್ ಹೋಮ್ ಪಾಲಿಸೀಸ್ ನಾವು ನೋಡಿದಾಗ ಹೇಗೆ ವರ್ಷಗಳ ಕಾಲ ಕಾರ್ಗಳನ್ನ ದುಬಾರಿ ಮಾಡ್ತವೋ ಹಾಗೇನೆ ಇಡೀ ಪ್ರಪಂಚದ ಮೇಲೆ ಟ್ಯಾರಿಫ್ಸ್ ನಂತ ದೊಡ್ಡ ವಿಷಯಗಳು ಬಂದಾಗ ಗೊಂದಲ ಉಂಟಾಗತ್ತೆ. ಹಾಗೇನೆ ನಾವು ನಿರೀಕ್ಷೆನೂ ಕೂಡ ಮಾಡಬೇಕು. ಅಮೆರಿಕನ ನಾವು ನೋಡಿದಾಗ ಪ್ರಪಂಚದ ಅತಿ ದೊಡ್ಡ ಕನ್ಸ್ಯೂಮರ್ ಮಾರ್ಕೆಟ್ ಆಗಿ ಪ್ರಪಂಚದ ಹಲವು ವ್ಯಾಲ್ಯೂ ಚೈನ್ಸ್ ಏನಿರುತ್ತೆ ಅದರ ಅಂತಿಮ ಉತ್ಪನ್ನಗಳು ಈ ತಲುಪುವ ಸ್ಥಳ ಆಗಿದೆ ಅಂತಾನೆ ಹೇಳ್ಬೋದು ಅಲ್ವಾ. ಟ್ರಂಪ್ ಆ ಮಾರ್ಕೆಟ್ ಅನ್ನ ಲೆವರೇಜ್ ಮಾಡಲು ಕೂಡ ತುಂಬಾ ಟ್ರೈ ಮಾಡ್ತಿದ್ದಾರೆ. ಟ್ರಂಪ್ ಅವರ ಟ್ಯಾರಿಫ್ ಹಿಂದಿನ ಕೇಸ್ ಏನಂತಂದ್ರೆ, ಇದರಿಂದ ಹಲವು ಬಿಸ್ನೆಸಸ್ ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಆಪರೇಷನ್ಸ್ ಅನ್ನ ಲಾಕ್, ಸ್ಟಾಕ್ ಅಂಡ್ ಬ್ಯಾರೆಲ್ ಯುನೈಟೆಡ್ ಸ್ಟೇಟ್ಸ್ಗೆ ಸ್ಥಳಾಂತರಿಸುತ್ತೆ. ಇದರಿಂದ ಲಕ್ಷಾಂತರ ಹೊಸ ಉದ್ಯೋಗಗಳು ಕೂಡ ಸೃಷ್ಟಿ ಆಗತ್ತೆ ಅಂತ ಮೇಲ್ನೋಟಕ್ಕೆ ಕಾಣಿಸಿದ್ರು ಕೂಡ ಇದು ನಿಮ್ಗೆ ಸರಿ ಅನ್ಸ್ಬೋದು. ಆದ್ರೆ ಗ್ಲೋಬಲ್ ಬಿಸ್ನೆಸ್ ನಿಜವಾಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೀವು ಅರ್ಥ ಮಾಡ್ಕೊಂಡಾಗ ಇದು ಇನ್ನು ಮುಂದೆ ಅರ್ಥಪೂರ್ಣವಾಗಿ ಕಾಣಿಸೋದೇ ಇಲ್ಲ ಬಿಡಿ. ನೀವು ಸುಮ್ಮನೆ ಆಪಲ್ ಅಥವಾ ನೈಕಿ ತನ್ನ ಒಂದು ಅಮೆರಿಕಾಗೆ ಮೂವ್ ಆಗುವಂತ ಫೋರ್ಸ್ ಮಾಡೋದಕ್ಕೆ ಆಗಲ್ಲ ಅಲ್ವಾ. ಆ ಪ್ಲಾನ್ಸ್ ಕೆಲಸ ಮಾಡ್ಬೇಕಾದ್ರೆ ಅವರ ಪೂರ್ತಿ ಎಕೋಸಿಸ್ಟಮ್ ಏನಿದೆ ಅವ್ರ ಜೊತೆನೆ ಮೂವ್ ಆಗ್ಬೇಕು. ಈ ಟ್ಯಾರಿಫ್ಸ್ ಯಶಸ್ವಿ ಆಗ್ಬೇಕಾದ್ರೆ ಯುನೈಟೆಡ್ ಸ್ಟೇಟ್ಸ್ ತಾನು ಇಂಪೋರ್ಟ್ ಮಾಡ್ಕೊಳ್ಳುವಂತಹ ಪ್ರತಿಯೊಂದು ಪ್ರಾಡಕ್ಟ್ಸ್ಗೂ ಆ ಪ್ರತಿಯೊಂದು ಬಿಸ್ನೆಸ್ಗೂ ರಿಪ್ಲೇಸ್ಮೆಂಟ್ ಆಗ್ಬೇಕು. ಅಂದ್ರೆ ಈ ಬದಲಿ ವ್ಯವಸ್ಥೆಗಳು ಏನಿರುತ್ತೆ ಅದನ್ನ ಕಂಡುಹಿಡಿಯಬೇಕಾಗತ್ತೆ. ಈಗಿರುವ ಸಪ್ಲೈ ಚೈನ್ಸ್ ಗಳನ್ನ ನಾವು ನೋಡಿದಾಗ ಡಿಕೇಡ್ಸ್ ವರೆಗೂ ಕೂಡ ಇನ್ವೆಸ್ಟ್ಮೆಂಟ್ಸ್ ಇಂದ ಒಟ್ಟಿಗೆ ಸೇರಿಸಲ್ಪಟ್ಟಿದೆ. ಅವೆಲ್ಲವನ್ನು ಕೂಡ ಶಿಫ್ಟ್ ಮಾಡೋದು ಇಂಪಾಸಿಬಲಿ ಕಾಂಪ್ಲಿಕೇಟೆಡ್. ಹಾಗೆಯೇ ಅತ್ಯುತ್ತಮ ಪರಿಸ್ಥಿತಿಯಲ್ಲೂ ಕೂಡ ತುಂಬಾ ಕಷ್ಟ ಆಗತ್ತೆ. ಅದಕ್ಕೆ ವರ್ಷಾನುಗಟ್ಲೆನೂ ಕೂಡ ನಾವು ಕಾಯ್ಬೇಕು. ಅದಕ್ಕೂ ಮುಂಚೆ ಏನಾಗುತ್ತೆ, ಹೈಯರ್ ಪ್ರೈಸಸ್, ಸಪ್ಲೈ ಶಾರ್ಟೇಜಸ್, ಹಾಗೆ ಇಂಡಸ್ಟ್ರೀಸ್ ಬ್ಯಾಂಕ್ರಪ್ಟ್ ಆಗೋದು. ನೋಡಿ, ಎಲ್ಲಾ ತರದ ಬೇರೆ ಸಮಸ್ಯೆಗಳು ಖಂಡಿತವಾಗ್ಲೂ ಬರುತ್ತೆ. ರಿಸರ್ಚ್ ಈ ಬಗ್ಗೆ ತುಂಬಾನೇ ಸ್ಪಷ್ಟವಾಗಿ ಹೇಳಿದೆ. ಮಾಡರ್ನ್ ಸಪ್ಲೈ ಚೈನ್ಸ್ ಸಾಧ್ಯವಾಗಿದ್ದೇ ಪ್ರಪಂಚದಾದ್ಯಂತ ಟ್ಯಾರಿಫ್ ರೇಟ್ಸ್ ಹಿಂದೆಂದಿಗಿಂತಲೂ ಕೂಡ ಕಡಿಮೆ ಇದ್ದಿದ್ರಿಂದ. ನೋಡಿ, ಟ್ಯಾರಿಫ್ ರೇಟ್ಸ್ ಮತ್ತೆ ಏರ್ತಿದ್ದ ಹಾಗೆ ಆ ಎಲ್ಲಾ ಸಪ್ಲೈ ಚೈನ್ಸ್ ಬಹುಶಃ ಮುರಿದು ಹೋಗತ್ತೆ. ಆದ್ರೆ ಪರಿಸ್ಥಿತಿ ಇದ್ದಕ್ಕಿದ್ದ ಹಾಗೆ ಕೆಟ್ಟದಾಗ್ಬೋದು. ನೋಡಿ, ಸಮಸ್ಯೆ ಕೇವಲ ಅಮೆರಿಕ ಇಂಪೋರ್ಟ್ ಮಾಡ್ಕೊಳ್ಳೋ ಪ್ರಾಡಕ್ಟ್ಸ್ ಬಗ್ಗೆ ಮಾತ್ರ ಸಂಬಂಧಪಟ್ಟಿಲ್ಲ. ಪೂರ್ತಿ ಅಮೆರಿಕನ್ ಮ್ಯಾನುಫ್ಯಾಕ್ಚರರ್ಸ್ ಕೂಡ ಗ್ಲೋಬಲ್ ಸಪ್ಲೈ ಚೈನ್ಸ್ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಅವರು ಇಂಪೋರ್ಟ್ ಮಾಡ್ಕೊಳ್ಳೋ ಎಲ್ಲದಕ್ಕೂ ಕೂಡ ತುಂಬಾ ದೊಡ್ಡ ಬಿಲ್ಸ್ ಕಟ್ಟಬೇಕಾಗತ್ತೆ ಅಂತ ಅನ್ಕೊಳ್ಳಿ. ಆಗ ಅವ್ರು ಏನ್ ಮಾಡ್ತಾರೆ, ಟ್ಯಾರಿಫ್ಸ್ ಜಾರಿಗೆ ಬರೋಕ್ಕಿಂತ ಮುಂಚೆನೂ ಕೂಡ ಕಂಪನಿಗಳು ತಮಗೆ ಆದಷ್ಟು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ರಶ್ ಮಾಡ್ತಿದ್ರು. ಆದ್ರೆ ಅದು ಲಾಂಗ್ ಟರ್ಮ್ ಸೊಲ್ಯೂಷನ್ ಖಂಡಿತವಾಗ್ಲೂ ಅಲ್ಲ. ಹಾಗಾಗಿ ಒಂದ್ ಕಡೆ ನಾವು ನೋಡಿದಾಗ ಬೇರೆ ಮ್ಯಾನುಫ್ಯಾಕ್ಚರರ್ಸ್ ಅನ್ನ ಅಮೆರಿಕಾಗೆ ತಗೊಂಡ್ಬಂದ್ಕೊಡೋದು ಟ್ರಂಪ್ಗೆ ಖಂಡಿತವಾಗ್ಲೂ ಕಷ್ಟ ಆಗ್ಬೋದು. ಇನ್ನೊಂದ್ ಕಡೆ ಇದು ಅಮೆರಿಕದ ಈಗಿರೋ ಮ್ಯಾನುಫ್ಯಾಕ್ಚರರ್ಸ್ ಅನ್ನ ಕ್ರೈಸಿಸ್ಗೆ ತಳ್ಬೋದು. ನೋಡಿ, ಇದೆಲ್ಲ ನಾವು ನೋಡಿದಾಗ ಈ ಟ್ಯಾರಿಫ್ ಡಿಸೈನ್ ಇಂದಲೇ ಇನ್ಫ್ಲೇಷನರಿ ಆಗ್ತಿದೆ. ಅದಕ್ಕಾಗಿಯೇನೆ ಎಲ್ಲರೂ ಕೂಡ ಇಷ್ಟೊಂದು ತಲೆ ಕೆಡಿಸ್ಕೊಂಡಿರೋದು. 2023 ಯುನೈಟೆಡ್ ಸ್ಟೇಟ್ಸ್ ಸುಮಾರು 10.6 ಮಿಲಿಯನ್ ಕಾರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತು. ಆದ್ರೆ ಇಲ್ಲೊಂದು ಸೀಕ್ರೆಟ್ ಇದೆ. ಯುನೈಟೆಡ್ ಸ್ಟೇಟ್ಸ್ ಹತ್ರ ನಿಜವಾಗಿಯೂ ಒಂದು ಆಟೋಮೊಬೈಲ್ ಇಂಡಸ್ಟ್ರಿ ಇಲ್ವೇ ಇಲ್ಲ. ನಾರ್ತ್ ಅಮೆರಿಕಾ ಹತ್ರ ಇದೆ. ಯೋಚನೆ ಮಾಡಿ, ಹೆಚ್ಚಿನ ಕಾರ್ಗಳು ಸುಮಾರು 30,000ದಿಂದ 40,000 ಪಾರ್ಟ್ಸ್ ಇಂದ ಮಾಡಲ್ಪಟ್ಟಿರುತ್ತೆ ಅಂತ ಅನ್ಕೊಳ್ಳೋಣ. ಒಂದೇ ಒಂದು ಕಾರ್ ಮಾಡೋದಕ್ಕೆ ಸುಮಾರು 18,000
5,000ಕ್ಕೂ ಹೆಚ್ಚು ಸಪ್ಲೈಯರ್ಸ್ ಇನ್ವಾಲ್ವ್ ಆಗಿರ್ತಾರೆ. ಈ ಸಪ್ಲೈಯರ್ಸ್ ಕೆನಡಾದಿಂದ ಬರ್ಬೋದು, ಮೆಕ್ಸಿಕೋಯಿಂದ ಬರ್ಬೋದು, ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಇಂದನೂ ಕೂಡ ಹರಡ್ಕೊಂಡಿರ್ತಾರೆ. ಒಂದು ಪೂರ್ತಿ ಕಾರು ನಂಬಲಾಗದಷ್ಟು ಸಂಕೀರ್ಣವಾದ ಮಷಿನ್ ಅನ್ನ, ಅಂದ್ರೆ ಈ ಒಂದು ಕಾರಿನ ಒಂದೇ ಒಂದು ಭಾಗದ ಮೇಲೆ ಝೂಮ್ ಮಾಡೋಣ ಅಂತ ಅನ್ಕೊಳ್ಳಿ. ಅಂದ್ರೆ ಇಲ್ಲಿ ನಮಗ್ ಸಿಗೋದು ಅದರ ಡ್ಯಾಶ್ ಬೋರ್ಡ್. ಯಾರು ಕೂಡ ಪೂರ್ತಿ ಡ್ಯಾಶ್ ಬೋರ್ಡ್ಸ್ ಅನ್ನ ಮಾಡಲ್ಲ. ಒಂದು ಕಾರ್ ಡ್ಯಾಶ್ ಬೋರ್ಡ್ ಅನ್ನೋದು ಬೇರೆ ಬೇರೆ ಮಟೀರಿಯಲ್ಸ್ ಮತ್ತೆ ಟೆಕ್ನಾಲಜೀಸ್ ಗಳನ್ನ ಒಂದು ದೊಡ್ಡ ಸಂಗ್ರಹ, ಅಂದ್ರೆ ಹ್ಯೂಜ್ ಕಲೆಕ್ಷನ್ ಆಗಿರುತ್ತೆ. ಒಂದು ಸಾಮಾನ್ಯವಾದ ಡ್ಯಾಶ್ ಬೋರ್ಡ್ ಅಲ್ಲಿ 21 ಪಾರ್ಟ್ಸ್ ಇರುತ್ತೆ. ಅದರಲ್ಲಿ 44 ಈ ವೇರಿಯೇಷನ್ಸ್ ಗಳು ಕೂಡ ಇರುತ್ತೆ, ಅಂದ್ರೆ ವಿಧಗಳಿರ್ಬೋದು. ಅದು ಹೇಗ್ ಸೇರ್ಬೋದು ಅನ್ನೋದಕ್ಕೆ ಇಲ್ಲೊಂದು ಸಿಂಪ್ಲಿಫೈಡ್ ಹಿಪೋಥೆಟಿಕಲ್ ಎಕ್ಸಾಂಪಲ್ ಇದೆ. ಡ್ಯಾಶ್ ಬೋರ್ಡ್ಗೆ ಒಂದು ಸ್ಟ್ರಕ್ಚರಲ್ ಫ್ರೇಮ್ ಇರುತ್ತೆ. ಅದ್ರ ಮೇಲೆ ಉಳಿದೆಲ್ಲನೂ ಕೂಡ ನಾವು ಇಡಬಹುದು. ನೋಡಿ, ಆ ಫ್ರೇಮ್ ಏನಿರುತ್ತೆ ಅಲ್ವಾ, ಅದನ್ನ ಸ್ಟೀಲ್ ಅಥವಾ ಅಲ್ಯೂಮಿನಿಯಂ ಇಂದ ಮಾಡಲ್ಪಟ್ಟಿರುತ್ತೆ. ಇದನ್ನ ನಾವು ಕೆನಡಾದಲ್ಲಿರೋ ಸಪ್ಲೈಯರ್ಸ್ ಇಂದನೂ ಕೂಡ ತರಿಸ್ಕೊಳ್ಬಹುದು. ಮೆಟಲ್ ಶೀಟ್ಸ್ ಕೆನಡಾದಿಂದ ಮೆಕ್ಸಿಕೋದಲ್ಲಿರೋ ಒಂದು ಸ್ಟಾಂಪಿಂಗ್ ಫೆಸಿಲಿಟಿಗೆ ಸಾಗಿಸಲಾಗುತ್ತೆ. ಇದೆಲ್ಲ ಟ್ರಾನ್ಸ್ಪೋರ್ಟ್ ಆದ್ಮೇಲೆ ಇವ್ರಿಗೆ ಬೇಕಾಗಿರೋ ಆಕಾರಗಳಿಗೆ ಇವರು ರೂಪಿಸ್ತಾರೆ. ಅದೇ ಸಮಯದಲ್ಲಿ ಬೇರೊಬ್ಬ ಸಪ್ಲೈಯರ್ ಡ್ಯಾಶ್ ಬೋರ್ಡ್ಗೆ ಬೇಕಾದ ಎಲೆಕ್ಟ್ರಾನಿಕ್ ಮಾಡ್ಯೂಲ್ಸ್ ಗಳನ್ನ ಜೋಡಿಸ್ತಾರೆ ಅಂತ ಅನ್ಕೊಳ್ಳೋಣ. ಅಂದ್ರೆ ತಮ್ಮದೇ ಆದ ಸಪ್ಲೈಯರ್ಸ್ ಇಂದ ಬೇರೆ ಬೇರೆ ಯೂನಿಟ್ಸ್ ಅನ್ನ ಕೊಂಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್, ಸ್ಕ್ರೀನ್ಸ್ ಆಗಿರ್ಬೋದು, ಸರ್ಕ್ಯೂಟ್ ಬೋರ್ಡ್ಸ್, ಸೆನ್ಸರ್ಸ್, ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್ಸ್ ಎಕ್ಸೆಟ್ರಾ. ಇವುಗಳಲ್ಲಿ ಹಲವು ಕಾಂಪೊನೆಂಟ್ಸ್ ಅನ್ನ ಸೌತ್ ಕೊರಿಯಾದಿಂದ ತರಿಸ್ಕೊಳ್ಳಲಾಗುತ್ತೆ. ಇನ್ನು ಚಿಪ್ಸ್ ತೈವಾನ್ ಇಂದ ಬರುತ್ತೆ. ಯುನೈಟೆಡ್ ಸ್ಟೇಟ್ಸ್ ನ ಒಂದು ಪ್ಲಾಂಟ್ ಇವೆಲ್ಲವನ್ನು ಕೂಡ ಒಟ್ಟಿಗೆ ಸೇರಿಸಬಹುದು. ಅದೇ ಸಮಯದಲ್ಲಿ ನಮ್ಮದೇ ಆದ ಟಾಟಾ ಟೆಕ್ನಾಲಜೀಸ್ ಇದೆಲ್ಲನೂ ಕೂಡ ಕೆಲಸ ಮಾಡೋದಕ್ಕೆ ಬೇಕಾದ ಸ್ವಲ್ಪ ಸಾಫ್ಟ್ವೇರ್ ಅನ್ನು ಕೂಡ ಬರಿಬಹುದು. ಆ ಎಲ್ಲ ಎಲೆಕ್ಟ್ರಾನಿಕ್ಸ್ ಅನ್ನ ಕನೆಕ್ಟ್ ಮಾಡೋದಕ್ಕೆ ನಿಮ್ಗೆ ವೈರಿಂಗ್ ಹಾರ್ನೆಸ್ ಕೂಡ ಬೇಕಾಗತ್ತೆ. ಇವುಗಳನ್ನ ಒಬ್ಬ ಪ್ರತ್ಯೇಕ ಮೆಕ್ಸಿಕನ್ ಮ್ಯಾನುಫ್ಯಾಕ್ಚರರ್ ಜೋಡಿಸಬಹುದು ಅಷ್ಟೇ. ಅದಕ್ಕೆ ಬೇಕಾದ ಸಪ್ಲೈಯರ್ಸ್ ಅನ್ನ ಬೇಸಿಕಲಿ ಅವರು ಯುನೈಟೆಡ್ ಸ್ಟೇಟ್ಸ್ ಆಗಿರ್ಬೋದು ಅಥವಾ ಚೀಲಿಯಿಂದ ತರಿಸ್ಕೊಳ್ತಾರೆ. ಇದೆಲ್ಲದನ್ನು ಕೂಡ ಒಂದು ಪ್ಲಾಸ್ಟಿಕ್ ಶೆಲ್ ನಲ್ಲಿ ಅಳವಡಿಸಲಾಗುತ್ತೆ. ಹಾಗೆ ಅದಕ್ಕೆ ಬೇಕಾದ ಬಟನ್ಸ್ ಮತ್ತೆ ಕಂಟ್ರೋಲ್ ನಾಬ್ಸ್ ಅನ್ನ ಫಿಟ್ ಮಾಡಲಾಗುತ್ತೆ ಕೂಡ. ಆ ಪಾರ್ಟ್ಸ್ ಏನಿರುತ್ತೆ ಅದು ಕೆನಡಾದಲ್ಲಿರೋ ಬೇರೆ ಬೇರೆ ಮೌಲ್ಡಿಂಗ್ ಫೆಸಿಲಿಟಿಗಳನ್ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಅವರೆಲ್ಲರೂ ಕೂಡ ಯುನೈಟೆಡ್ ಸ್ಟೇಟ್ಸ್ ನ ಕಂಪನಿಗಳಿಂದ ಇಂಪೋರ್ಟ್ ಮಾಡಿಕೊಳ್ಳೋ ಸ್ಪೆಷಾಲಿಟಿ ಪಾಲಿಮರ್ಸ್ ಏನಿರುತ್ತೆ ಅದನ್ನ ಬಳಸ್ತಾರೆ. ಮೌಲ್ಡ್ ಆದ್ಮೇಲೆ ಆ ಪ್ಲಾಸ್ಟಿಕ್ ಪಾರ್ಟ್ಸ್ ಅನ್ನ ಪೇಂಟಿಂಗ್ ಹಾಗೂ ಕೋಟಿಂಗ್ ಗಳಿಗಾಗಿ ಮೆಕ್ಸಿಕೋಗೆ ಕಳಿಸಬಹುದು. ಒಂದು ವೇಳೆ ಹೆಚ್ಚು ಪ್ರೀಮಿಯಂ ಫಿನಿಶ್ಗಾಗಿ ಲೇಸರ್ ಎಚ್ಚಿಂಗ್ ತರದ ಹೆಚ್ಚು ರಿಫೈನ್ಡ್ ಕೆಲಸ ಬೇಕಾದ್ರೆ ಅವುಗಳನ್ನ ಏಷ್ಯಾದಲ್ಲಿರೋ ಡೆಡಿಕೇಟೆಡ್ ಸಪ್ಲೈಯರ್ಸ್ಗೂ ಕೂಡ ಶಿಪ್ ಮಾಡಬಹುದು. ಈ ಎಲ್ಲ ಪಾರ್ಟ್ಸ್ ಗಳನ್ನ ಒಟ್ಟಿಗೆ ಸೇರಿಸಿದ್ಮೇಲೆ ಅವೆಲ್ಲವೂ ಕೂಡ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಬಂದು ಅಸೆಂಬ್ಲಿ ಪ್ಲಾಂಟ್ಸ್ ನಡೆಸೋ ಒಬ್ಬ OEM ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಹತ್ರ ಹೋಗುತ್ತೆ. ಅವರು ತಮ್ಮ ಸರದಿಯಲ್ಲಿ ಕಾಂಪೊನೆಂಟ್ಸ್ ಅನ್ನ ಒಟ್ಟಿಗೆ ಸೇರಿಸಿ ಒಂದು ಡ್ಯಾಶ್ ಬೋರ್ಡ್ ಮಾಡ್ತಾರೆ. ಎಲ್ಲವೂ ಸರಿಯಾಗಿ ಕೆಲಸ ಮಾಡ್ತಿದ್ಯಾ ಅಂತಾನೂ ಕೂಡ ಖಚಿತಪಡಿಸ್ಕೊಳ್ತಾರೆ. ಹಾಗಾದ್ಮೇಲೆ ಅದನ್ನ ಕಾರ್ ಕಂಪನಿಗೆ ಮುಂದೆ ಕಳಿಸ್ತಾರೆ. ಈ ದೀರ್ಘವಾದ ಹಲವು ರಾಷ್ಟ್ರಗಳ ಪ್ರಾಸೆಸ್ ನ ಕೊನೆಯಲ್ಲಿ ನಿಮಗ್ ಸಿಗೋದು ಕೇವಲ ಒಂದು ಡ್ಯಾಶ್ ಬೋರ್ಡ್ ಅಷ್ಟೇ. ಮುಖ್ಯವಾದ ಭಾಗ ಅಲ್ಲ ಅಂತಾನೂ ಕೂಡ ಹೇಳ್ಬೋದು. ಇದೇ ತರ ಪ್ರಾಸೆಸ್ ಪ್ರತಿಯೊಂದು ಬೇರೆ ಕಾಂಪೊನೆಂಟ್ಸ್ ಕೂಡ ರಿಪೀಟ್ ಆಗ್ತಾನೆ ಇರುತ್ತೆ. ಒಂದೇ ಕಾಂಪೊನೆಂಟ್ಸ್ ಅಮೆರಿಕದ ಗಡಿಗಳನ್ನ ಯುನೈಟೆಡ್ ಸ್ಟೇಟ್ಸ್ ಮತ್ತೆ ಮೆಕ್ಸಿಕೋ ಜೊತೆ 8 ಬಾರಿ ದಾಟಬಹುದು. ಈಗ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದ್ದಕ್ಕಿದ್ದ ಹಾಗೆ ಯಾವುದೇ ಕಾಂಪೊನೆಂಟ್ ಗಡಿ ದಾಟದಾಗೆಲ್ಲನೂ ಕೂಡ ಅದ್ರ ಮೇಲೆ 25% ಟ್ಯಾಕ್ಸ್ ಬೀಳುತ್ತೆ ಅಂತಂದ್ರೆ ಅಟ್ ಎವ್ರಿ ಸ್ಟೆಪ್ ಬೆಲೆಗಳು ಹೇಗೆ ಹೆಚ್ಚಾಗ್ಬೋದು ಅಂತ ಒಂದ್ಸಲ ಯೋಚನೆ ಮಾಡಿ. ನೋಡಿ, ಟ್ರಂಪ್ ಅವರ ಲಿಮಿಟೆಡ್ ಸೆನ್ಸ್ ಒಂದು ಪಕ್ಷ ಸರಿ ಇರ್ಬೋದು. ಅಮೆರಿಕ ಹೇಗೆ ಡಿ ಇಂಡಸ್ಟ್ರಿಯಲೈಸ್ಡ್ ಆಯ್ತು ಅನ್ನೋದ್ರ ಬಗ್ಗೆ ನಾವು ನೋಡ್ಲೇಬೇಕಾಗತ್ತೆ. ಡಿ ಇಂಡಸ್ಟ್ರಿಯಲೈಸ್ಡ್ ಅಂತಂದ್ರೆ ಕೈಗಾರಿಕೆಗಳು ದೇಶದಿಂದ ಹೊರಗೆ ಹೋಗಿ ದೇಶದಲ್ಲಿ ಅವುಗಳ ಪ್ರಮಾಣ ಕಡಿಮೆ ಆಗಿರೋದು. ಆದ್ರೆ ಅದಕ್ಕೆ ರಿಯಾಕ್ಷನ್ ಆಗಿ ನಾವು ನೋಡೋದಾದ್ರೆ ಅವರು ಇತ್ತೀಚಿನ ಇತಿಹಾಸದಲ್ಲಿ ಸ್ನಾನದ ನೀರಿನ ಜೊತೆ ಮಗುವನ್ನ ಚೆಲ್ಲಿದ್ರು ಅಂತ ಹೇಳ್ತಾರೆ. ಅಂದ್ರೆ ಅತ್ಯಂತ ದೊಡ್ಡ ತಪ್ಪುಗಳಲ್ಲಿ ಒಂದನ್ನ ಮಾಡಿದೀವಿ, ಅಂದ್ರೆ ಏನೋ ಕೆಟ್ಟದನ್ನ ತೆಗೆಯೋಕೆ ಹೋಗಿ ಅದ್ರ ಜೊತೆ ಇದ್ದ ಒಳ್ಳೆದನ್ನು ಕೂಡ ಹಾಳು ಮಾಡ್ಕೊಂಡಿದೀವಿ ಅಂತ. ಈ ಹೊಸ ಟ್ಯಾರಿಫ್ಸ್ ಕೇವಲ ಟ್ರೇಡ್ಗೆ ನೋವುಂಟು ಮಾಡ್ತಿಲ್ಲ, ಅವು ದಶಕಗಳಿಂದ ನಿರ್ಮಾಣವಾದ ಒಂದು ಸಿಸ್ಟಮ್ ಅನ್ನೇ ಅಪೆಂಡ್ ಮಾಡ್ತಿದೆ. ಆ ಸಿಸ್ಟಮ್ ಹೇಗಿತ್ತು ಅಂತಂದ್ರೆ ಎಫಿಷಿಯನ್ಸಿ ಒಂದೇ ದೇಶದ ಎಲ್ಲದರಲ್ಲೂ ಕೂಡ ಗ್ರೇಟ್ ಆಗಿರೋದ್ರಿಂದ ಬರ್ತಾ ಇರಲಿಲ್ಲ. ಬದಲಾಗಿ ಬೇರೆ ಬೇರೆ ದೇಶಗಳಲ್ಲಿ ಹಲವು ಬಿಸ್ನೆಸ್ ಗಳಿಂದ ಒಂದೇ ಒಂದು ವಿಷಯದಲ್ಲಿ ವರ್ಲ್ಡ್ ಕ್ಲಾಸ್ ಆಗ್ತಿರೋದ್ರಿಂದ ಬರ್ತಾ ಇತ್ತು. ನೋಡಿ, ಇದಾದ್ಮೇಲೆ ಏನಾಗುತ್ತೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಕೋವಿಡ್ ಸಮಯದಲ್ಲಿ ಆದ ಎಲ್ಲ ಡಿಸ್ಟ್ರಪ್ಷನ್ಸ್ ನಮಗೆ ತೋರಿಸಿದ ಹಾಗೆ ಎಕನಾಮಿಕ್ಸ್ ಗಳೆಲ್ಲನೂ ಕೂಡ ಒಂದು ಲೈನರ್ ಇಂಟ್ಯೂಟಿವ್ ರೀತಿನಲ್ಲಿ ನಡೀತಿದೆ. ಅಂದ್ರೆ ನೇರವಾಗಿ ಸುಲಭವಾಗಿ ಅರ್ಥವಾಗುವ ಹಾಗೆ ಕೆಲಸ ಮಾಡಲ್ಲ ಅಂತ. ಎಕನಾಮಿಯ ಒಂದು ಭಾಗ ನೋಡಿದಾಗ ಖಂಡಿತವಾಗ್ಲೂ ಬ್ರೇಕ್ ಆಗ್ತಿದೆ. ಅದು ಸಂಬಂಧವೇ ಇಲ್ದಿರೋ ಹಾಗೆ ಕಾಣ್ತಾ ಇದೆ ಕೂಡ. ಇನ್ನು ಎಕನಾಮಿಯ ಬೇರೆ ಭಾಗಗಳನ್ನ ಸಂಪೂರ್ಣ ಗೊಂದಲಕ್ಕೂ ಕೂಡ ತಳ್ಬಹುದು. ಅದಕ್ಕೋಸ್ಕರನೇ ಟ್ಯಾರಿಫ್ಗಳು ಪ್ಯಾನಿಕ್ ಅನ್ನ ಟ್ರಿಗರ್ ಮಾಡುತ್ತೆ ಅನ್ನೋ ತರ ಕಾಣ್ತಿದೆ. ಅವು ಕಾನ್ಸೆಪ್ಚುಲಿ ಸ್ಕೇರಿ ಆಗಿದೆ ಅನ್ನೋ ಕಾರಣಕ್ಕಲ್ಲ, ಬದಲಾಗಿ ಅವು
ಅವು ಒಂದು ವಾಸ್ಟ್ ಅಂಡ್ ಇಂಡಿಪೆಂಡೆಂಟ್ ಸಿಸ್ಟಮ್ ಅನ್ನ ಸುಮ್ಮನೆ ಹಾಳು ಮಾಡ್ತಿದೆ ಅನ್ನೋದಕ್ಕೆ. ಹಾಗೇನೆ ಶಾಕ್ಸ್ ಕೂಡ ತಗೊಂಡ್ ಬಂದ್ಕೊಡ್ತಿದೆ. ಈಗ ಬಿಸ್ನೆಸ್ ಅಲ್ಲ, ಎಕನಾಮಿಸ್ಟ್ ಅಲ್ಲ, ಅಷ್ಟೇ ಯಾಕೆ ಅವನ್ನ ಹೇರ್ತಿರುವಂತಹ ಸರ್ಕಾರನೂ ಕೂಡ ಇಷ್ಟು ಇಂಟಿಗ್ರೇಟ್ ಆದ್ರೆ, ಆ ಸಪ್ಲೈ ಚೈನ್ಸ್ ಜೊತೆ ನೀವು ತೊಂದರೆ ಕೊಡೋದಕ್ಕೆ ಶುರು ಮಾಡಿದ್ರೆ ಏನ್ ಆಗತ್ತೆ ಅಂತ ಪೂರ್ತಿಯಾಗಿ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಮುಂದಿನ ಸ್ಟೋರಿಯಲ್ಲಿ ನಾವು ಮುಂಚೆನೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅವರ ಒಂದು ವರ್ಲ್ಡ್ ಎನರ್ಜಿ ಔಟ್ಲುಕ್ ಬಗ್ಗೆ ಮಾತಾಡಿದ್ವಿ. ಅದು ಎನರ್ಜಿ ಬಗ್ಗೆ ಸಾಮಾನ್ಯವಾಗಿ ಮಾತಾಡಿದ್ವಿ. ಆದ್ರೆ ಇವತ್ತು ನಾವು ಎನರ್ಜಿಯ ಕಥೆಯ ಒಂದು ಸ್ಪೆಸಿಫಿಕ್, ಅಂದ್ರೆ ತುಂಬಾ ಕ್ರೂಷಿಯಲ್ ಆದ ಭಾಗದ ಒಳಗೆ ಹೋಗ್ತಿದೀವಿ. ಅದೇ ಎಲೆಕ್ಟ್ರಿಸಿಟಿ. ನಾವು ಎಂಬರ್ ಎನರ್ಜಿ ಅವರ ಗ್ಲೋಬಲ್ ಎಲೆಕ್ಟ್ರಿಸಿಟಿ ರಿವ್ಯೂ 2025 ಅನ್ನ ನೋಡ್ತಾ ಇದೀವಿ ನೋಡಿ. ಆದ್ರೆ ಅದಕ್ಕೂ ಮೊದಲು ಎನರ್ಜಿ ಮತ್ತೆ ಎಲೆಕ್ಟ್ರಿಸಿಟಿ ಯಾಕೆ ಬೇರೆ ಬೇರೆ ಅಂತ ನೀವು ತಿಳ್ಕೊಳ್ಬೇಕು ನೋಡಿ. ಎನರ್ಜಿ ಅಂತ ಹೇಳೋದು ಒಂದು ಅಂಬ್ರೆಲಾ ಟರ್ಮ್ ಅಂತಂದ್ರೆ ಹಲವು ವಿಷಯಗಳನ್ನ ಒಳಗೊಳ್ಳೋ ಅಂತಹ ಒಂದು ಪದ ಅಂತ ಹೇಳ್ಬೋದು. ಅದು ಕೆಲಸ ಮಾಡೋ ಅಬಿಲಿಟಿ ಆಗಿರ್ಬೋದು, ಅಂದ್ರೆ ಸಾಮರ್ಥ್ಯ, ಕಾರುಗಳನ್ನ ಚಲಿಸೋದಾಗಿರ್ಬೋದು, ಮನೆಗಳನ್ನ ಬಿಸಿ ಮಾಡೋದು ಮತ್ತೆ ಫ್ಯಾಕ್ಟರಿಯನ್ನ ನಡೆಸೋದು. ಹಾಗೇನೆ ಇದು ಕೋಲ್ ಇಂದ ನಡೆಯುತ್ತೆ, ಆಯಿಲ್ ಇಂದ ನಡೆಯುತ್ತೆ, ಸನ್ಲೈಟ್ ಇಂದ ನಡೆಯುತ್ತೆ, ಮತ್ತೆ ವಿಂಡ್ ಇಂದ. ಅಷ್ಟೇ ಯಾಕೆ ಯುರೇನಿಯಂ ಇಂದನೂ ಕೂಡ ಬರ್ಬೋದು. ಇವೆಲ್ಲವೂ ಎನರ್ಜಿಯ ಪ್ರೈಮರಿ ಸೋರ್ಸಸ್, ಅಂದ್ರೆ ಪ್ರಾಥಮಿಕ ಮೂಲಗಳು. ಎಲೆಕ್ಟ್ರಿಸಿಟಿ ಇನ್ನೊಂದು ಕಡೆ ನಾವು ನೋಡಿದಾಗ ಪ್ರೈಮರಿ ಸೋರ್ಸ್ ಅಲ್ಲ, ಅದನ್ನ ನಾವು ಸೆಕೆಂಡರಿ ಸೋರ್ಸ್ ಅಂತ ಕರಿತೀವಿ. ನಾವು ಎನರ್ಜಿ ಏನಿರುತ್ತೆ ಅದನ್ನ ಹೆಚ್ಚಾಗಿ ಬಳಸೋ ರೀತಿ ಅದು. ನಾವು ಎಲೆಕ್ಟ್ರಿಸಿಟಿಯನ್ನ ನೇರವಾಗಿ ನೇಚರ್ ಇಂದ ತಗೊಳ್ಳೋದಕ್ಕಾಗಲ್ಲ. ಬದಲಾಗಿ ನಾವು ಬೇರೆ ಎನರ್ಜಿ ಫಾರ್ಮ್ಸ್ ಅನ್ನ, ಫಾರ್ ಎಕ್ಸಾಂಪಲ್ ಸೋಲಾರ್ ಅಥವಾ ಕೋಲ್, ಇದನ್ನ ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಮಾಡ್ತೀವಿ ಅಲ್ವಾ. ಮುಂದಿನ ಬಳಕೆಗಾಗಿ ನಾವು ನೋಡಿದಾಗ ಸೋಲಾರ್ ಎನರ್ಜಿಯನ್ನೇ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಟಿವಿಯನ್ನ ನೇರವಾಗಿ ಸನ್ಲೈಟ್ ಮೇಲೆ ರನ್ ಮಾಡೋದಕ್ಕಾಗಲ್ಲ ಅಲ್ವಾ. ನೀವು ಮೊದಲು ಆ ಸನ್ಲೈಟ್ ಅನ್ನ ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಮಾಡಬೇಕು. ಅದೇ ರೀತಿ ಕೋಲ್ ಅನ್ನ ನೇರವಾಗಿ ಸುಡಬಹುದು. ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಯಲ್ ಫಾರ್ನೆಸಸ್ ಅನ್ನೇ ತಗೊಳ್ಳೋಣ. ನಾವು ಹೆಚ್ಚಾಗಿ ಕೋಲ್ ಅನ್ನ ಪವರ್ ಪ್ಲಾಂಟ್ಸ್ ಅಲ್ಲಿ ಸುಟ್ಬೇಕಾಗತ್ತೆ. ಅಂದ್ರೆ ಎಲೆಕ್ಟ್ರಿಸಿಟಿನ ಕ್ರಿಯೇಟ್ ಮಾಡ್ತೀವಿ, ಈ ರೀತಿ ಸುಡಬೇಕು ಅಂತ. ರಿಯಾಲಿಟಿಯಲ್ಲಿ ನಾವು ನೋಡೋದಾದ್ರೆ ಭಾರತದ ಎಲೆಕ್ಟ್ರಿಸಿಟಿ ಜನರೇಷನ್ ನಲ್ಲಿ ಸುಮಾರು 75% ಅಲ್ಲಿ ಪಾಲು ಕೋಲ್ ಇಂದಾನೆ ಬರ್ತಾ ಇದೆ. ಈ ಹೊಸ ಗ್ಲೋಬಲ್ ಎಲೆಕ್ಟ್ರಿಸಿಟಿ ರಿವ್ಯೂ ಇದೆಯಲ್ಲ, ಇದು ಎಲೆಕ್ಟ್ರಿಸಿಟಿಯ ಬಗ್ಗೆ, ಅಂದ್ರೆ ಎವ್ರಿಥಿಂಗ್ ಅಂಡರ್ ದಿ ಸನ್, ಅಂದ್ರೆ ಹೆಚ್ಚು ಕಡಿಮೆ ಎಲ್ಲಾ ವಿಷಯಗಳ ಬಗ್ಗೆ ಮಾತಾಡತ್ತೆ. ನಾವು ಮೊದಲು ಈಕ್ವೇಶನ್ ಡಿಮ್ಯಾಂಡ್ ಸೈಡ್ ಬಗ್ಗೆ ಮಾತಾಡೋಣ. ಅದು ಎಲ್ಲಿಂದ ಬರ್ತಾ ಇದೆ, ಯಾವ ದೇಶಗಳು ಅದನ್ನ ಡ್ರೈವ್ ಮಾಡ್ತಿವೆ, ಮತ್ತು ಕೆಲವು ಮುಖ್ಯವಾದ ಟ್ರೆಂಡ್ಸ್ ಬಗ್ಗೆ, ಸ್ಟ್ರಕ್ಚರಲ್ ಮತ್ತೆ ಟೆಂಪ್ರೋಲ್. ಆಮೇಲೆ ನಾವು ಸಪ್ಲೈ ಸೈಡ್ಸ್ ಗೆ ಶಿಫ್ಟ್ ಆಗೋಣ. ಎಲೆಕ್ಟ್ರಿಸಿಟಿ ಮಿಕ್ಸ್ ಬಗ್ಗೆ, ಅಂದ್ರೆ ರಿನ್ಯೂವಬಲ್ಸ್ ಬಗ್ಗೆ ಗ್ರೋತ್ ಸ್ಕೋಪ್ ಎಷ್ಟಿದೆ ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ತಿಳ್ಕೊಳ್ಳೋಣ. ಸರಿ, ಡಿಮ್ಯಾಂಡ್ ಬಗ್ಗೆ ಹೇಳೋದಾದ್ರೆ ಅದು ತುಂಬಾನೇ ಡಿಮ್ಯಾಂಡಿಂಗ್ ಆಗಿದೆ ಬಿಡಿ. ಎಲೆಕ್ಟ್ರಿಸಿಟಿಯ ಡಿಮ್ಯಾಂಡ್ 2024ರಲ್ಲಿ ತುಂಬಾ ಜಾಸ್ತಿಯಾಗಿ 4% ನಷ್ಟು ಹೆಚ್ಚಾಯಿತು. ಇದು ನಿಜವಾಗ್ಲೂ ಇದುವರೆಗೆ ರೆಕಾರ್ಡ್ ಆದ 3ನೇ ಅತಿ ಹೆಚ್ಚು ವಾರ್ಷಿಕ ಹೆಚ್ಚಳ. ಈ ಹೆಚ್ಚಳದಲ್ಲಿ ಚೈನಾ ಲೆಡ್ ದಿಸ್ ಚಾರ್ಜ್ ಅಂತಾನೆ ಹೇಳ್ಬೋದು. ಅವರ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ 6.6% ಹೆಚ್ಚಾಗಿದೆ. ಇದು ಗ್ಲೋಬಲ್ ಗ್ರೋತ್ ಅನ್ನ, ಅಂದ್ರೆ ಅರ್ಧಕ್ಕಿಂತ ಹೆಚ್ಚಾಗಿ ಕಾರಣ ಮಾಡುತ್ತೆ ಕೂಡ. ಇನ್ನು ಭಾರತದ ಎಲೆಕ್ಟ್ರಿಸಿಟಿ ಅಪಟೈಟ್ ಕೂಡ 5% ನಷ್ಟು ಬೆಳೆದಿದೆ. ಇದಕ್ಕೆ ಕಾರಣ ರ್ಯಾಪಿಡ್ ಎಲೆಕ್ಟ್ರಿಫಿಕೇಶನ್ ಮತ್ತೆ ರೈಸಿಂಗ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ಬೋದು. ಯುಎಸ್ ಕೂಡ 3% ಗ್ರೋತ್ ಜೊತೆ ತನ್ನ ಪಾಲನ್ನ ಸೇರಿಸ್ಕೊಂಡಿದೆ. ಇದರ ಅರ್ಥ ಏನು? ಜನರು ಹೆಚ್ಚು ಕನ್ಸ್ಯೂಮ್ ಮಾಡ್ತಿದಾರಾ, ಹೆಚ್ಚು ಸ್ಪೆಂಡ್ ಮಾಡ್ತಿದಾರಾ ಅಂತ. ಅದೇ ಸಮಯದಲ್ಲಿ ನಾವು ನೋಡಿದಾಗ ಇಂಡಸ್ಟ್ರೀಸ್ ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡ್ತಿದಾವ. ಸರಿ, ಅದರಲ್ಲಿ ಸ್ವಲ್ಪ ಸತ್ಯ ಇದೆ, ಆದ್ರೆ ಇಲ್ಲಿ ಅದಕ್ಕಿಂತ ಹೆಚ್ಚು ವಿಷಯಗಳು ಕೂಡ ಕೂಡ್ಕೊಂಡಿದೆ ನೋಡಿ. ಮೊದಲನೇದಾಗಿ ಹೇಳೋದಾದ್ರೆ ಕಳೆದ ವರ್ಷ ತುಂಬಾ ಬಿಸಿಲಿತ್ತು. ಹೇಗಂದ್ರೆ ರೆಕಾರ್ಡ್ ಬ್ರೇಕಿಂಗ್ ಬಿಸಿಲು. ಕಳೆದ ವರ್ಷ ಗ್ಲೋಬಲ್ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ನಲ್ಲಿ ಆದಂತಹ ಒಂದು ಏರಿಕೆಯ ಸುಮಾರು 5ನೇ ಒಂದು ಭಾಗಕ್ಕೆ ಕಾರಣ ಆಗಿದೆ. ಏರ್ ಕಂಡೀಷನರ್ಸ್ ಅಂದ್ರೆ ಎಸಿಗಳು ಇಡೀ ದೇಶಗಳ ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಹೆಚ್ಚಿಸಬಹುದು ಅನ್ನೋದು ಗೊತ್ತಾಗಿದೆ ಗೊತ್ತಾ. ನಾವು ಈ ಟೆಂಪರೇಚರ್ ಎಫೆಕ್ಟ್ಸ್ ಅನ್ನ ತೆಗೆದು ಹಾಕಿದ್ರೆ 2024ರಲ್ಲಿ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ನ ಗ್ರೋತ್ ಕೂಡ ನಿಜವಾಗ್ಲೂ ಹಿಂದಿನ ವರ್ಷದಷ್ಟೇ ಇತ್ತು. ಆದ್ರೆ ಕೇವಲ ಹೀಟ್ ವೇವ್ಸ್ ಮಾತ್ರ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಅನ್ನ ಹೆಚ್ಚಿದಂಗಲ್ಲ. ಕೆಲವು ಪರ್ಮನೆಂಟ್ ಚೇಂಜಸ್, ಅವು ಸ್ಟ್ರಕ್ಚರಲ್ ಶಿಫ್ಟ್ ಗೆ ಕಾರಣ ಆಗ್ತಿದೆ. ಅದರಲ್ಲಿ ಹೆಚ್ಚಿನದು ಎಲೆಕ್ಟ್ರಿಫಿಕೇಶನ್ ಮತ್ತೆ ಎಐಗೆ ಸಂಬಂಧಪಟ್ಟಿದೆ ನೋಡಿ. ನಾವು ಮುಂಚೆನೆ ಹೇಳ್ದ ಹಾಗೆ ಎಲೆಕ್ಟ್ರಿಸಿಟಿ ಅನ್ನೋದು ಒಂದು ತರದ ಎನರ್ಜಿ ಅಷ್ಟೇ. ನಾವು ಎನರ್ಜಿಯನ್ನ ಟ್ರಾನ್ಸ್ಪೋರ್ಟೇಷನ್ಸ್ ನಲ್ಲೂ ಕೂಡ ಬಳಸ್ತಿದೀವಿ. ಕ್ರೂಡ್ ಡಿರೈವೇಟಿವ್ಸ್ ರೂಪದಲ್ಲಿ ನಾವು ನೋಡಿದಾಗ, ಅಂದ್ರೆ ಪೆಟ್ರೋಲ್ ಅಥವಾ ಡೀಸೆಲ್ ತರ, ಆದ್ರೆ ಅದು ಬದಲಾಗ್ತಾ ಇದೆ. ಎಲೆಕ್ಟ್ರಿಸಿಟಿ ವೆಹಿಕಲ್ಸ್ ಇವಿಸ್ ಜೊತೆ ನಾವು ನೋಡಿದಾಗ ನಾವು ಒಂದು ಶಿಫ್ಟ್ ಅಲ್ಲಿ ನೋಡಿದೀವಿ. ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಎಲೆಕ್ಟ್ರಿಫೈ ಆದಂತೆ ಕ್ರೂಡ್ ಮೇಲಿನ ಡಿಮ್ಯಾಂಡ್ ಕಡಿಮೆ ಆಗ್ಬೋದು. ಇನ್ನು ಹೀಟ್ ಪಂಪ್ಸ್ ವಿಷಯದಲ್ಲೂ ಕೂಡ ಇದೇ ರೀತಿ ಆಗುತ್ತೆ. ನಾವು ಡಿಕೇಡ್ಸ್ ಇಂದನೂ ಕೂಡ ನೀರನ್ನ ಪಂಪ್ ಮಾಡೋದಕ್ಕೆ ಡೀಸೆಲ್ ಪಂಪ್ಸ್ ಅನ್ನ ಬಳಸ್ತಿದ್ವಿ ಅಲ್ವಾ. ಆದ್ರೆ ಈಗ ಅವು ಕೂಡ ಎಲೆಕ್ಟ್ರಿಫೈ ಆಗ್ತಾ ಇದೆ. ಇನ್ನೊಂದ್ ಕಡೆ ನೋಡಿದಾಗ ಎಐ, ಆ ದೊಡ್ಡ
LLMs ಅಂದ್ರೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅನ್ನ ರನ್ ಮಾಡೋದಕ್ಕೆ ಡೇಟಾ ಅನ್ನ ಸ್ಟೋರ್ ಮಾಡೋದಾಗಿರ್ಬೋದು ಅಥವಾ ಪ್ರಾಸೆಸ್ ಮಾಡೋದಕ್ಕೂ ಸಹ ನಿಮ್ಗೆ ತುಂಬಾ ಎನರ್ಜಿ ಬೇಕು. ಇನ್ನೊಂದ್ ಕಡೆ ಕ್ರಿಪ್ಟೋ ಮೈನಿಂಗ್ ಅನ್ನ ಮರಿಲೇಬಾರ್ದು. ಇವು ಎಲೆಕ್ಟ್ರಿಸಿಟಿಗೆ ಎರಡು ಹೊಸ ಡಿಮ್ಯಾಂಡ್ ಸೋರ್ಸಸ್ ಅಂದ್ರೆ ಬೇಡಿಕೆಗಳ ಮೂಲಗಳು ಅಂತ ಹೇಳ್ಬೋದು. ಇವು ಇತ್ತೀಚಿನವರೆಗೆ ಅಸ್ತಿತ್ವದಲ್ಲಿ ಅಂದ್ರೆ ಎಕ್ಸಿಸ್ಟ್ ಇರಲಿಲ್ಲ. ಹಾಗೇನೆ ಬಹುಶಃ ಬೇಗನೂ ಕೂಡ ಎಲ್ಗೂ ಹೋಗಲ್ಲ ಅಂದ್ರೆ ವೋಂಟ್ ಗೋ ಅವೇ ಎನಿ ಟೈಮ್ ಸೂನ್ ಅಂತಾನೆ ಹೇಳ್ಬೋದು ನೋಡಿ. ಈ ಫ್ಯಾಕ್ಟರ್ಸ್ ಒಂದೇ 2024ರಲ್ಲಿ ಗ್ಲೋಬಲ್ ಡಿಮ್ಯಾಂಡ್ ಅನ್ನ 0.7% ಅಷ್ಟು ಹೆಚ್ಚಿಸಿದೆ. ಇದು ಕೇವಲ 5 ವರ್ಷಗಳ ಹಿಂದಿದ್ದ ಅವುಗಳ ಇಂಪ್ಯಾಕ್ಟ್ ಗಿಂತ ಜಾಸ್ತಿ. ಸಪ್ಲೈ ಹೇಗೆ ತಕ್ಕ ಮಟ್ಟಿಗಿದೆ ನೋಡಿ. ಫಾರ್ ದ ಲಾಂಗೆಸ್ಟ್ ಟೈಮ್ ನಾವು ನಮ್ಮ ಎಲೆಕ್ಟ್ರಿಸಿಟಿ ಅಗತ್ಯಗಳಿಗೆ ಕಾರ್ಬನ್ ಹೆವಿ ಸೋರ್ಸಸ್ ಮೇಲೆ ಡಿಪೆಂಡ್ ಆಗಿದ್ವಿ. ಫಾರ್ ಎಕ್ಸಾಂಪಲ್ ಕೋಲ್ ಹೆಚ್ಚು ಲೀನ್ಡ್ ಹೆವಿಲಿ ಅಂತಾನೆ ಹೇಳ್ಬೋದು ಅಲ್ವಾ. ಆದ್ರೆ ಇಲ್ಲೊಂದು ಗುಡ್ ನ್ಯೂಸ್ ಇದೆ. ರಿನ್ಯೂವಬಲ್ ಎನರ್ಜಿ ಇದೆಯಲ್ಲ ಅದು ನಿಜವಾಗ್ಲೂ ಕೂಡ ಜೋರಾಗಿ ಬೆಳೀತಾ ಇದೆ. 2024ರಲ್ಲಿ ನಾವು ನೋಡಿದಾಗ 1940 ದಶಕದ ನಂತರ ಇದೇ ಮೊದಲ ಬಾರಿಗೆ ಕ್ಲೀನ್ ಎಲೆಕ್ಟ್ರಿಸಿಟಿ ಅಂದ್ರೆ ನಾನ್ ಕಾರ್ಬನ್ ಸೋರ್ಸಸ್ಗಳಾದ ಸೋಲಾರ್ ಆಗಿರ್ಬೋದು, ವಿಂಡ್ ಆಗಿರ್ಬೋದು, ಹೈಡ್ರೋ ಮತ್ತೆ ನ್ಯೂಕ್ಲಿಯರ್ ಗ್ಲೋಬಲ್ ಎಲೆಕ್ಟ್ರಿಸಿಟಿ ಜನರೇಷನ್ ನ 40% ಗಿಂತ ಹೆಚ್ಚಾಗಿ ಪೂರೈಸಿದೆ. ಇನ್ನು ರಿನ್ಯೂವಬಲ್ ಎನರ್ಜಿನ ನಾವು ನೋಡಿದಾಗ ಒಂದೇ 858 ಟೆರಾವಾಟ್ ಪರ್ ಅವರ್ ಅಷ್ಟು ರೆಕಾರ್ಡ್ ಬ್ರೇಕಿಂಗ್ ಹೆಚ್ಚಳವನ್ನ ತೋರಿಸಿದೆ. ವಿದ್ಯುತ್ ಶಕ್ತಿಯ ಒಂದು ದೊಡ್ಡ ಅಳತೆ ಇದು. ಇದು ಹಿಂದಿನ ಅತಿ ಹೆಚ್ಚು ಪ್ರಮಾಣವನ್ನ ಸುಮಾರು 50% ನಷ್ಟು ಮೀರಿಸ್ತಾ ಇದೆ ನೋಡಿ. ಹಾಗೇನೆ ಈ ಸ್ಟೋರ್ನ ಸ್ಟಾರ್ ಯಾರು ಗೊತ್ತಾ? ಸೋಲಾರ್ ಎನರ್ಜಿ. ಇಲ್ಲಿ ಸ್ಟಾರ್ ಆಫ್ ದಿ ಶೋ ಅಂತ ಹೇಳ್ಬೋದು. ಹಾಗೇನೆ ಸೋಲಾರ್ ಸ್ಟಾರ್ ನಾವು ನೋಡೋದಾದ್ರೆ 2 ಅರ್ಥ ಬರುತ್ತೆ. ಸೋಲಾರ್ ಕಳೆದ 3 ವರ್ಷಗಳಲ್ಲಿ ಜಾಗತಿಕವಾಗಿ ಡಬಲ್ ಆಗಿದೆ. ಹಾಗೇನೆ ಸತತ 20 ವರ್ಷಗಳಿಂದ ಅತಿ ವೇಗವಾಗಿ ಬೆಳೆಯುತ್ತಿರುವ ಒಂದು ಫಾಸ್ಟೆಸ್ಟ್ ಗ್ರೋಯಿಂಗ್ ಎಲೆಕ್ಟ್ರಿಸಿಟಿ ಸೋರ್ಸ್ ಆಗಿದೆ ಅಂತ ಹೇಳ್ಬೋದು. ಇನ್ನು 2024ರ 1ರಲ್ಲೇ ಅದು 29% ನಷ್ಟು ಬೆಳೆದಿದೆ. ಫನ್ ಫ್ಯಾಕ್ಟ್ ಏನ್ ಗೊತ್ತಾ? ಪ್ರಪಂಚ ಈಗ ಪೂರ್ತಿ ಭಾರತಕ್ಕೆ ಪವರ್ ಕೊಡೋಷ್ಟು ಸೋಲಾರ್ ಎಲೆಕ್ಟ್ರಿಸಿಟಿಯನ್ನ ಜನರೇಟ್ ಮಾಡ್ತಿದೆ. ಜನರೇಷನ್ ನಲ್ಲಿನ ಈ ಎಕ್ಸ್ಪ್ಲೋಷನ್ಗೆ ಪ್ರಪಂಚ ಕಳೆದ ವರ್ಷ ರೆಕಾರ್ಡ್ ನಾವು ನೋಡಿದಾಗ 585 ಗಿಗಾವಾಟ್ಸ್ ನಷ್ಟು ಸೋಲಾರ್ ಕೆಪಾಸಿಟಿಯನ್ನ ಇನ್ಸ್ಟಾಲ್ ಮಾಡಿದೆ. ಇದು 2023ಕ್ಕಿಂತ 30% ಹೆಚ್ಚು. ಇನ್ನು 2022ರಲ್ಲಿ ಸೇರಿಸೋದಕ್ಕಿಂತ ಇನ್ನು ಡಬಲ್ ಅಂತಾನೆ ಹೇಳ್ಬೋದು. ನಾವು 2022ರಲ್ಲಿ 1 ಟೆರಾವಾಟ್ TW ಅಂತ ಕರಿತೀವಿ ಗ್ಲೋಬಲ್ ಸೋಲಾರ್ ಕೆಪಾಸಿಟಿ ಮುಟ್ಟಿದ್ವಿ ಆಯ್ತಾ. ಆಮೇಲೆ ಕೇವಲ 2 ವರ್ಷಗಳಲ್ಲಿ ಅದನ್ನ ಡಬಲ್ ಮಾಡಿದ್ವಿ ಕೂಡ. ಇತಿಹಾಸದಲ್ಲಿ ಬೇರೆ ಯಾವ ಪವರ್ ಸೋರ್ಸ್ ಕೂಡ ಇಷ್ಟು ವೇಗವಾಗಿ ಬೆಳೆದಿರಲಿಲ್ಲ. ಪಾಕಿಸ್ತಾನವನ್ನೇ ನೋಡಿ. ದುಬಾರಿಯಾದ ಥರ್ಮಲ್ ಪವರ್ ಕಾಂಟ್ರಾಕ್ಟ್ಸ್ ಇಂದಾಗಿ ಅಲ್ಲಿ ಎಲೆಕ್ಟ್ರಿಸಿಟಿ ಬೆಲೆಗಳು ಕೂಡ ಗಗನಕ್ಕೇರಿದೆ. ಆಗ ರೂಫ್ ಟಾಪ್ ಸೋಲಾರ್ ಇದ್ದಕ್ಕಿದ್ದ ಹಾಗೆ ವೇಗ ಪಡೆದುಕೊಳ್ತು. 2024ರಲ್ಲಿ ಪಾಕಿಸ್ತಾನ 17 ಗಿಗಾವಾಟ್ಸ್ ನಷ್ಟು ಸೋಲಾರ್ ಪ್ಯಾನೆಲ್ಸ್ ಗಳನ್ನ ಇಂಪೋರ್ಟ್ ಮಾಡ್ಕೊಳ್ತು ಕೂಡ. ಇದರಿಂದ ಅದಕ್ಕೆ ಇದ್ದಕ್ಕಿದ್ದ ಹಾಗೆ ಪ್ರಪಂಚದ ಅತಿ ವೇಗವಾಗಿ ಬೆಳೆಯುತ್ತಿರುವ ಸೋಲಾರ್ ಮಾರ್ಕೆಟ್ಸ್ ನಲ್ಲಿ ಒಂದಾಯ್ತು ನೋಡಿ. ಇಷ್ಟೆಲ್ಲ ಸೋಲಾರ್ ಪ್ಯಾನೆಲ್ಸ್ ಗಳು ಬಂದ್ರೂ ಕೂಡ ಫಾಸಿಲ್ ಫ್ಯೂಲ್ಸ್ ಇನ್ನು ಇದ್ದ ಹಾಗೆ ಯಾಕಿದೆ? ಮುಖ್ಯವಾಗಿ 2024ರಲ್ಲಿ ನಾವು ನೋಡಿದ ಹಾಗೆ ವಿಪರೀತ ಬಿಸಿಲಿಂದ ಬಂದ ಎಕ್ಸ್ಟ್ರಾ ಡಿಮ್ಯಾಂಡ್ಸ್ ಅನ್ನ ಪೂರೈಸಬೇಕು ಅಂತ ಹೀಟ್ ವೇವ್ಸ್ ಇಂದ ಹೆಚ್ಚು ತೊಂದರೆಗಳಿಗಾದ ದೇಶಗಳಲ್ಲಿ ನೋಡಿದಾಗ ಚೈನಾ ಮತ್ತೆ ಭಾರತದಲ್ಲಿ ಕೋಲ್ ಆ ಕೊರತೆಯನ್ನ ನೀಗಿಸಲು ಮುಂದೆ ಬಂತು. ಅದೇ ಸಮಯದಲ್ಲಿ US ನಲ್ಲಿ ಗ್ಯಾಸ್ ಜನರೇಷನ್ ಕೂಡ ಹೆಚ್ಚಾಯಿತು. ಒಂದು ವೇಳೆ 2024ಕ್ಕೂ ಅಂದ್ರೆ 2023ರಷ್ಟೇ ಟೆಂಪರೇಚರ್ ಪ್ಯಾಟರ್ನ್ ಇದ್ದಿದ್ರೆ ಫಾಸಿಲ್ ಜನರೇಷನ್ ಹೆಚ್ಚು ಕಡಿಮೆ ಇರ್ತಿತ್ತು ಕೂಡ. ಕೇವಲ 0.2% ಅಷ್ಟೇ ಹೆಚ್ಚಳ ಆಗಿರೋದು ನೋಡಿ. ಗ್ಲೋಬಲ್ ಟೆಂಪರೇಚರ್ ಏರಿಕೆನ ನೋಡಿದಾಗ ಈಗಿರೋದಕ್ಕಿಂತ ಹೆಚ್ಚು ಇನ್ನೂ ಜಾಸ್ತಿ ಆಗತ್ತೆ. ಹೈಡ್ರೋ ಮತ್ತೆ ವಿಂಡ್ ಗ್ಲೋಬಲ್ ಎಲೆಕ್ಟ್ರಿಸಿಟಿ ಆಟದಲ್ಲಿ ನಾವು ನೋಡಿದಾಗ ಇನ್ನೂ ದೊಡ್ಡ ಪ್ಲೇಯರ್ಸ್ ಆಗಿನೂ ಕೂಡ ಉಳ್ಕೊಂಡಿದ್ದಾರೆ. ಕೋಲ್ ಇನ್ನು ಗ್ಲೋಬಲ್ ಎಲೆಕ್ಟ್ರಿಸಿಟಿಯ ಸುಮಾರು 34.4% ಅನ್ನ ಪೂರೈಸುತ್ತೆ. ಇದು ಅಷ್ಟೇನು ಒಳ್ಳೇದಲ್ಲ, ಆದ್ರೂ ಅದನ್ನ ಇನ್ನೂ ವ್ಯಾಪಕವಾಗಿ ಬಳಸಲಾಗತ್ತೆ. ವಿಶೇಷವಾಗಿ ನಾವು ನೋಡಿದಾಗ ಚೈನಾ ಮತ್ತೆ ಭಾರತದಂತಹ ದೇಶಗಳಲ್ಲಿ ಅದರಲ್ಲೂ ಡಿಮ್ಯಾಂಡ್ ಇದ್ದಕ್ಕಿದ್ದ ಹಾಗೆ ಹೆಚ್ಚಾಗ್ತಿದೆ ಗೊತ್ತಾ. ಹೈಡ್ರೋ ಪವರ್ ಇದೆಯಲ್ಲ ಅದು OG ಕ್ಲೀನ್ ಎನರ್ಜಿ ಸೋರ್ಸ್. OG ಅಂತಂದ್ರೆ ಒರಿಜಿನಲ್ ಗ್ಯಾಂಗ್ಸ್ಟರ್. ಅದು ಗ್ಲೋಬಲ್ ಮಿಕ್ಸ್ ನ 14.3% ಅನ್ನ ಕೊಡುತ್ತೆ. ಆದ್ರೆ ಅದರ ಔಟ್ಪುಟ್ ಮಳೆಯ ಮೇಲೆ ಬಹಳಷ್ಟು ಡಿಪೆಂಡ್ ಆಗಿದೆ ಬಿಡಿ. ಕ್ಲೈಮೇಟ್ ಪ್ಯಾಟರ್ನ್ಸ್ ಕಡಿಮೆ ಪ್ರಿಡಿಕ್ಟಬಲ್ ಆಗ್ತಿರೋದ್ರಿಂದ ಹೈಡ್ರೋನ ಒಂದು ರಿಲಯಬಿಲಿಟಿ ಕೂಡ ಹಾಗೆ ಆಗ್ತಿದೆ. ವಿಂಡ್ ಗ್ಲೋಬಲ್ ಎಲೆಕ್ಟ್ರಿಸಿಟಿಯ 8.1% ಅಷ್ಟು ಅನ್ನ ಕೊಡುತ್ತೆ. ಅದು ಇನ್ನೂ ಕೂಡ ಬೆಳೀತಿದೆ. ಆದ್ರೆ 2024ರಲ್ಲಿ ಸ್ವಲ್ಪ ನಿಧಾನವಾಯಿತು. ಯಾಕೆ ಅಂತಂದ್ರೆ ಚೈನಾ ಮತ್ತು ಯುರೋಪ್ನ ಕೆಲವು ಭಾಗಗಳಲ್ಲಿ ಗಾಳಿ ತುಂಬಾನೇ ದುರ್ಬಲವಾಗಿತ್ತು. ಒಟ್ಟಿಗೆ ಈ ಸೋರ್ಸಸ್ಗಳು ತಮ್ಮ ಒಂದು ಎಲೆಕ್ಟ್ರಿಸಿಟಿ ಮಿಕ್ಸ್ ಅನ್ನ ಇನ್ನೂ ಕೂಡ ಡೈವರ್ಸ್ ಮಾಡ್ತಿದೆ. ಅಂದ್ರೆ ಎಷ್ಟು ಒಂದು ವೈವಿಧ್ಯಮಯವಾದ ಹಾಗೂ ಹವಾಮಾನದ ಮೇಲೆ ಎಷ್ಟು ಡಿಪೆಂಡ್ ಆಗಿದೆ ಅನ್ನೋದನ್ನ ಇಲ್ಲಿ ತೋರಿಸುತ್ತೆ ನೋಡಿ. ಫ್ಯೂಚರ್ ನಾವು ನೋಡೋದಾದ್ರೆ ಕ್ಲೀನ್ ಪವರ್ ಗೆಲ್ತಾ ಇದೆ. ಗೋಯಿಂಗ್ ಅಹೆಡ್ ಮೊಮೆಂಟಮ್ ಕ್ಲೀನ್ ಎಲೆಕ್ಟ್ರಿಸಿಟಿ ಕಡೆ ಇರುವ ಹಾಗೆ ಕಾಣಿಸ್ತಾ ಇದೆ. ಗ್ಲೋಬಲ್ ಡಿಮ್ಯಾಂಡ್ ಹೆಚ್ಚಾಗ್ತಿರೋದ್ರಿಂದ ರಿನ್ಯೂವಬಲ್ಸ್ ಮತ್ತೆ ಕ್ಲೀನ್ ಟೆಕ್ 2030ರ ಹೊತ್ತಿಗೆ ಫಾಸಿಲ್ ಫ್ಯೂಯಲ್ಸ್ ಅನ್ನ ಮೀರಿಸುವಂತಹ ನಿರೀಕ್ಷೆ ಇಟ್ಕೊಂಡಿದೆ. ಚೈನಾ ಮತ್ತೆ ಭಾರತದಂತಹ ಪ್ರಮುಖ ಪ್ಲೇಯರ್ಸ್ ಸೋಲಾರ್ ಮತ್ತೆ ವಿಂಡ್ ಮೇಲೆ ಪೂರ್ತಿಯಾಗಿ ಗಮನ ಹರಿಸ್ತಿದ್ದಾರೆ. ಹಾಗೇನೆ ತಮ್ಮ ಎನರ್ಜಿ ಸ್ಟೋರೇಜ್ ಸೊಲ್ಯೂಷನ್ ನಲ್ಲಿ ಕೂಡ ಪ್ರೋಗ್ರೆಸ್ ನ ಕಂಡಿದ್ದಾರೆ.
ಫಾಸಿಲ್ ಫ್ಯೂಯಲ್ಸ್ ಪರವಾದ ಅಂದ್ರೆ ಆರ್ಗ್ಯುಮೆಂಟ್ಸ್ ಏನಿದೆ ಅದು ಪ್ರತಿ ವರ್ಷ ದುರ್ಬಲವಾಗ್ತಾ ಹೋಗ್ತಿದೆ. ಹೌದು. ಇನ್ನು ಎನರ್ಜಿ ಸ್ಟೋರೇಜ್ ಸೊಲ್ಯೂಷನ್ಸ್ ಅಂತಂದ್ರೆ ಶಕ್ತಿಯನ್ನ ಸಂಗ್ರಹಣೆ ಮಾಡಿಕೊಂಡು ಮುಂದೆ ತಂತ್ರಜ್ಞಾನಗಳನ್ನ ಕಂಡುಹಿಡಿಯೋದು. ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಒಂದು ಸಾಲಿಡ್ ಪೇಸ್ ಅಲ್ಲಿ ಅಂದ್ರೆ ಒಂದು ಸ್ಥಿರವಾದ ವೇಗದಲ್ಲಿ ಬೆಳೀತಿದೆ. ಹಾಗೆಯೇ ಈಗಿನ ರಿನ್ಯೂವಬಲ್ ಇನ್ಸ್ಟಾಲೇಷನ್ ರೇಟ್ ಅನ್ನ ಪೂರೈಸಬೇಕು ಅಂತ ತುಂಬಾ ಫಾಸ್ಟ್ ಆಗಿ ಕೂಡ ಹೋಗ್ತಿದೆ. ಇದರ ಅರ್ಥ ಕ್ಲೀನ್ ಎಲೆಕ್ಟ್ರಿಸಿಟಿ ಶೇರ್ ಈಗಾಗಲೇ ಮೊದಲ ಬಾರಿಗೆ 40% ತಲುಪ್ತಿದೆ, ಹಾಗೆ ಹೆಚ್ಚಾಗ್ತಿದೆ ಅಂತ. ನಾವು ನಮ್ಮ ಮನೆಗಳಿಗೆ, ಬಿಸ್ನೆಸ್ಗಳಿಗೆ ಮತ್ತೆ ಡೇಟಾ ಸೆಂಟರ್ಸ್ಗಳಿಗೆ ಪವರ್ ಕೊಡುವ ರೀತಿ ಇದೆಯಲ್ಲ, ಅದು ಬದಲಾಗ್ತಿದೆ. ಕ್ಲೀನ್ ಟೆಕ್ ಈಗ ಎಕನಾಮಿಕ್ ಗ್ರೋತ್ ಮತ್ತೆ ಎನರ್ಜಿ ಸೆಕ್ಯೂರಿಟಿ ಎರಡಲ್ಲೂ ಕೂಡ ಲೀಡಿಂಗ್ ದ ಚಾರ್ಜ್ ಅಂತಾನೆ ಹೇಳ್ಬೋದು ನೋಡಿ. ಎಂಬಾರ್ನ ಫಿಲ್ ಮ್ಯಾಕ್ಡೊನಾಲ್ಡ್ ಹೇಳೋ ಹಾಗೆ ಈ ಕ್ಲೀನ್ ಟೆಕ್ ಫಾಸಿಲ್ ಫ್ಯೂಯಲ್ಸ್ ಅಲ್ಲ, ಅದೇ ಈಗ ಎಕನಾಮಿಕ್ ಡೆವಲಪ್ಮೆಂಟ್ ನ ಡ್ರೈವಿಂಗ್ ಫೋರ್ಸ್ ಆಗಿದೆ ಅಂತ. ಫಾಸಿಲ್ ಗ್ರೋತ್ ನ ಯುಗ ಕೊನೆಗೊಳ್ತಾ ಇದೆ ಅಂತ ಇಲ್ಲಿ ಗೊತ್ತಾಗತ್ತೆ. ನಿಜ ಹೇಳ್ಬೇಕು ಅಂತಂದ್ರೆ ಇದು ಖಂಡಿತವಾಗ್ಲೂ ಆಗ್ಬೇಕಿತ್ತು ಬಿಡಿ. ಇಟ್ಸ್ ಆಲ್ ಅಬೌಟ್ ದ ಟೈಮ್. ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಗಳ ಬಗ್ಗೆ. 34 ತಿಂಗಳ ಗ್ಯಾಪ್ ನಂತರ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತೆ ಡೀಸೆಲ್ ಎರಡರ ಮೇಲೂ ಕೂಡ ಎಕ್ಸೈಸ್ ಡ್ಯೂಟಿಯನ್ನ ಪ್ರತಿ ಲೀಟರ್ಗೆ ₹2 ಹೆಚ್ಚಿಸಿದೆ. ಇದು ಏಪ್ರಿಲ್ 8ರಿಂದ ಜಾರಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಇದರಿಂದ ಸ್ಪೆಷಲ್ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಪೆಟ್ರೋಲ್ಗೆ ಪ್ರತಿ ಲೀಟರ್ಗೆ ₹13, ಹಾಗೇನೆ ಡೀಸೆಲ್ಗೆ ₹10 ಜಾಸ್ತಿ ಮಾಡ್ತಿದೆ. ಈ ಹೈಕ್ ಇದ್ರೂ ರಿಟೇಲ್ ಪ್ರೈಸಸ್ ಬದಲಾಗೋದಿಲ್ಲ. ಯಾಕೆ ಅಂತಂದ್ರೆ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ OMCs ಅಂತ ಏನ್ ಹೇಳ್ತೀವಿ, ಈ ಅಡಿಷನಲ್ ಬರ್ಡನ್ ಅಲ್ಲಿ ತಮ್ಮ ಈಗಿನ ಇನ್ವೆಂಟರೀಸ್ ನ ಬಳಸಿ ಅಬ್ಸರ್ವ್ ಮಾಡಿಕೊಳ್ಳುವ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದೆ. ಇದ್ರ ಜೊತೆಗೆ ಡೊಮೆಸ್ಟಿಕ್ LPG ಸಿಲಿಂಡರ್ಸ್ ನ ಬೆಲೆನೂ ಕೂಡ ಅಂದ್ರೆ ಸಾಮಾನ್ಯ ಗ್ರಾಹಕರಿಗೆ ಇಬ್ರಿಗೂ 50% ಹೆಚ್ಚಿಸಲಾಗ್ತಿದೆ. PMUI ಅಂತಂದ್ರೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನಾ ಅಂತ. ಎರಡನೇದು ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಬಗ್ಗೆ. ಇದು ಭಾರತದ ದೊಡ್ಡ ಶ್ಯಾಡೋ ಲೆಂಡರ್ಸ್ ಅಲ್ಲಿ ಒಂದು. ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಪ್ರೈಮರಿ ಡೀಲರ್ಶಿಪ್ ಲೈಸೆನ್ಸ್ಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇದಕ್ಕೋಸ್ಕರ ಒಂದು ಪ್ರತ್ಯೇಕ ಎಂಟಿಟಿ ಅಂದ್ರೆ ಪ್ರತ್ಯೇಕ ಸಂಸ್ಥೆ ಸ್ಥಾಪಿಸುವ ಯೋಜನೆ ಕೂಡ ಇದೆ. ಈ ನಡೆ ಯಾಕೆ ಅಂತಂದ್ರೆ ಭಾರತದ ಸಾವರಿನ್ ಬಾಂಡ್ ಮಾರ್ಕೆಟ್ ಎಕ್ಸ್ಪ್ಯಾಂಡ್ ಇದೆ. RBI ಡೇಟಾ ಪ್ರಕಾರ ಏಪ್ರಿಲ್ 7ರ ಹೊತ್ತಿಗೆ ಫೆಡರಲ್ ಗವರ್ಮೆಂಟ್ ಬಾಂಡ್ಸ್ ನ ಒಟ್ಟು ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ 112.5 lakhs crore ತಲುಪ್ತಿದೆ ಅಂತ. ಪ್ರೈಮರಿ ಡೀಲರ್ಶಿಪ್ ನೇರವಾಗಿ ನಾವು ನೋಡೋದಾದ್ರೆ RBI ಇಂದ ಕೊಂಡು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂತಹ ಒಂದು ಲೈಸೆನ್ಸ್. ಕೊನೆಯ ಟಿಡ್ಬಿಟ್ ಆಪಲ್ ಬಗ್ಗೆ ಒಂದು ದೊಡ್ಡ ಸುದ್ದಿನೇ ಬಂದಿದೆ. FY25 ನಲ್ಲಿ ಆಪಲ್ ಭಾರತದಿಂದ 1.5 lakhs crore ಮೌಲ್ಯದ ಐಫೋನ್ ಅನ್ನ ಎಕ್ಸ್ಪೋರ್ಟ್ ಮಾಡಿದೆ. ಇದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 76% ಅಷ್ಟು ಇಯರ್ ಆನ್ ಇಯರ್ ಜಂಪ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಸರ್ಕಾರದ PLI ಸ್ಕೀಮ್ ಅಡಿಯಲ್ಲಿ ಅವರು ಕಮಿಟ್ ಆಗಿದ್ದ ಟಾರ್ಗೆಟ್ ಅನ್ನು ನಾವು ನೋಡಿದಾಗ 74,900 ಕೋಟಿ ಇತ್ತು, ಅದನ್ನ ಡಬಲ್ ಮಾಡ್ತಿದ್ದಾರೆ. PLI ಅಂತ ಅಂದ್ರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಲ್ವಾ. ಕಳೆದ ಹಣಕಾಸು ವರ್ಷದಲ್ಲಿ ನಾವು ನೋಡಿದಾಗ ಭಾರತದ ಒಟ್ಟು ಸ್ಮಾರ್ಟ್ ಫೋನ್ ಎಕ್ಸ್ಪೋರ್ಟ್ಸ್ 2 ಲಕ್ಷ ಕೋಟಿ ದಾಟಿತ್ತು. ಅದರಲ್ಲಿ ಆಪಲ್ ಒಂದೇ 75% ಪಾಲನ್ನ ಹೊಂದಿದೆ. ಆವರೇಜ್ ಅಲ್ಲಿ ನಾವು ನೋಡಿದಾಗ ಮಂತ್ಲಿ ಶಿಪ್ಮೆಂಟ್ಸ್ 12,500 ಕೋಟಿಯನ್ನ ತಗೊಂಡಿದೆ. ಅದರಲ್ಲಿ ಮಾರ್ಚ್ 1ರಲ್ಲೇ 20,000 ಕೋಟಿ ಎಕ್ಸ್ಪೋರ್ಟ್ ಆಗಿದೆ ನೋಡಿ. ಇದು ಆಪಲ್ ನ ಅತಿ ಹೆಚ್ಚು ಮಂತ್ಲಿ ಫಿಗರ್. ಅದರ ನಂತರ ಜನವರಿಯಲ್ಲಿ 18,000 ಕೋಟಿ ಮತ್ತು ಫೆಬ್ರವರಿ 17,500 ಕೋಟಿ ಇತ್ತು. ಸ್ನೇಹಿತರೆ, ಇದು ಇವತ್ತಿನ ಝೀರೋ ದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.